Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. Chanaksha Challenge Season 3 Grand Finale. Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi ಮತ್ತು ನ್ಯಾಚುರಿಯಾ. ಈ ಗ್ರ್ಯಾಂಡ್ ಫಿನಾಲೆಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಬಾರಿಯ ಚಾಣಕ್ಯ ಚಾಲೆಂಜ್ ಸೀಸನ್ 3 ಇದರಲ್ಲಿ ಟೋಟಲ್ 34 ಶಾಲೆಗಳು ಇದ್ದು 34 ಶಾಲೆಗಳಲ್ಲಿ 29 ನಾವು ಎಪಿಸೋಡ್ಸ್ಗಳನ್ನು ಮಾಡಿದೆವು. ಇದು 29ನೆಯ ಎಪಿಸೋಡ್ ಆಗಿದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 22ರಂತೆ ನಾವು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಟೋಟಲ್ ಒಂದು ಎಪಿಸೋಡ್ನಲ್ಲಿ 22 ಕ್ವಶನ್ಸ್ ಇತ್ತು. ಅಂದರೆ ಸುಮಾರು 680 ಪ್ರಶ್ನೆಗಳನ್ನು ನಾವು ಕೇಳಿದ್ದೇವೆ. ವಿಶೇಷವಾಗಿ ನಾವು 5 ಸೆನ್ಸ್ ಆರ್ಗನ್ಸ್ಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಲಾಗಿದೆ. ಮೊದಲ ಎಪಿಸೋಡ್ಸ್ಗಳಲ್ಲಿ ಅಥವಾ ಮೊದಲ ಸುತ್ತಿನಲ್ಲಿ ನಾವು ಸೈನ್ಸ್ ರೌಂಡನ್ನು ಮಾಡಿದೆವು. ಆಮೇಲೆ ನೇಚರ್, ಈ ಪರಿಸರದ ಬಗ್ಗೆ ನಾವು ಕಾಳಜಿಯನ್ನು ಕೊಟ್ಟದ್ದಿದೆ. ಆಮೇಲೆ ಜನರಲ್ ನಾಲೆಜ್ನ ಬಗ್ಗೆ ಇದೆ. ಆಮೇಲೆ ಕರೆಂಟ್ ಅಫೇರ್ಸ್ ಏನಾಗ್ತದೆ ಅಂತ ಹೇಳಿ, ಇನ್ಕ್ಲೂಡಿಂಗ್ ಸ್ಪೋರ್ಟ್ಸ್, ಕಲ್ಚರಲ್, ಎವ್ರಿಥಿಂಗ್, ದೃಶ್ಯ ಮಾಧ್ಯಮ ಎಲ್ಲದೂ ಕೂಡ ಈ ಚಾಣಕ್ಯ ಚಾಲೆಂಜ್ ಸೀಸನ್ 3 ಎಪಿಸೋಡ್ಸ್ಗಳಲ್ಲಿ ನೀವು ನೋಡಿದ್ದೀರಿ. ಹಂತ ಹಂತವಾಗಿ ನೀವು ಪ್ರಯತ್ನವನ್ನು ಮಾಡಿದ್ದೀರಿ. 34 ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಇವತ್ತು 3 ಬಾಲಕರ ತಂಡ ನಮ್ಮೊಂದಿಗಿದೆ ಫೈನಲ್ನಲ್ಲಿ. ಯಾವಾಗಲೂ ನಾವು ನೋಡ್ತೇವೆ SSLC ಫಲಿತಾಂಶ ಪ್ರಕಟ, ಬಾಲಕಿಯರ ಮೇಲುಗೈ. PUC ಫಲಿತಾಂಶ ಪ್ರಕಟ, ಬಾಲಕಿಯರ ಮೇಲುಗೈ. ಸೊ ಬಾಲಕಿಯರ ವಿಶೇಷ ಸಾಧನೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ವಿಭಾಗದಲ್ಲಿ. ಆದರೆ ಚಾಣಕ್ಯ ಚಾಲೆಂಜ್ ಸೀಸನ್ 3ಯಲ್ಲಿ ಇಂದು ಫೈನಲ್ನಲ್ಲಿ 3 ಬಾಲಕರ ತಂಡ ಇದೆ. ಬಾಲಕರು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಸರಿ, ಶುರು ಮಾಡುವ. ಮೊದಲ ಸುತ್ತು ಜನರಲ್ ನಾಲೆಜ್ ಸುತ್ತು, ಅಂದರೆ ಸಾಮಾನ್ಯ ಜ್ಞಾನ. ರೂಲ್ಸ್ ರೆಗ್ಯುಲೇಷನ್ಸ್ ಸೇಮ್. ಡೈರೆಕ್ಟ್ ಕ್ವಶನ್ಸ್ 50 ಅಂಕಗಳು, ಪಾಸ್ ಆದರೆ 20 ಅಂಕಗಳು. ನೀವು ಇವತ್ತು 3 ತಂಡಗಳಿದ್ದೀರಿ. ಸೊ ಯಾರಿಗೆ ಪಾಸ್ ಸಿಗುತ್ತೆ ಅಂತ ಹೇಳಿಕೊಳ್ಳಿಕ್ಕಾಗೋಲ್ಲ. ಸೊ ಅವರು ಪಾಸ್ ಸರಿ ಹೇಳಿದರೆ ಅವರಿಗೇ ಸಿಗುತ್ತೆ. ಸೊ ನೆಕ್ಸ್ಟ್ ಟೀಮ್ಗೆ ಏನು ಸಿಗೋಲ್ಲ. ಸೊ ಅವರು ಪಾಸ್ ಹೇಳಿ ನೀವು ಹೇಳೋದಿಲ್ಲ, ನಿಮಗೆ ಸಿಗುತ್ತೆ, 20 ಅಂಕಗಳು ಸಿಗ್ತವೆ. ಸೊ ಶುರು ಮಾಡುವ. ಎಸ್, ಯಾರಿಂದ ಶುರು ಮಾಡುವ? 18 ಅಂತ ಹೇಳಿ ಮೊದಲು ಹೇಳಿದವರು ಹಿರಿಯಡ್ಕ, ಕೊನೆಗೆ ಹೇಳಿದವರು ನಿಟ್ಟೆ. ಯಾಕೆಂದರೆ ನಾನು ಕೇಳಿದ ಪ್ರಕಾರ ಅವರು ಹೇಳಿದ್ದಾರೆ. ಸೊ ಎಲ್ಲಿಂದ ಶುರು ಮಾಡುವ? ಹಿರಿಯಡ್ಕದಿಂದ ಒಂದು ಸುತ್ತು ಬರುವನಾ? ಹಿರಿಯಡ್ಕಕ್ಕೂ ಹೋಗಿ, ಕಟ್ಪಾಟಕ್ಕೆ ಹೋಗಿ, ಶಂಕರ್ಪುರ ದಾಟಿ, ಬೆಳಮಣ್ಣು ದಾಟಿ ಮತ್ತೆ ನಿಟ್ಟೆ ಸಿಗುತ್ತೆ. ಈಚೆಂದು ಶುರು ಮಾಡುವ. ಹಿರಿಯಡ್ಕ ರೆಡಿ. 50 ಅಂಕಗಳಿಗೆ ಚಾಣಕ್ಯ ಚಾಲೆಂಜ್ ಸೀಸನ್ 3 ಫೈನಲ್ನ ಮೊದಲ ಪ್ರಶ್ನೆ. ಆಲ್ ದಿ ಬೆಸ್ಟ್ ಅಂತ ಹೇಳಿಕೊಳ್ಳುತ್ತಾ, ದೇಶದ ಅತಿ ಉದ್ದನೆಯ ನದಿ ಯಾವುದು? ದ ಲಾಂಗೆಸ್ಟ್ ರಿವರ್ ಆಫ್ ಇಂಡಿಯಾ? ಗಂಗಾ. ಗಂಗಾ ನದಿ ಅಂತ ಹೇಳ್ತಿದ್ದೀರಿ ನೀವು. ಅಬ್ಸಲ್ಯೂಟ್ಲಿ ರೈಟ್. 50 ಪಾಯಿಂಟ್ಸ್. ನೀವು ಅಕೌಂಟನ್ನು ಓಪನ್ ಮಾಡಿದ್ದೀರಿ. ಆಲ್ ದಿ ಬೆಸ್ಟ್. ಗಂಗಾ ನದಿ ಗಂಗೋತ್ರಿಯಲ್ಲಿ ಆರಂಭಗೊಂಡು ಹಲವು ರಾಜ್ಯಗಳಲ್ಲಿ ಹೋಗುತ್ತಾ ಬೇ ಆಫ್ ಬೆಂಗಾಲ್ಗೆ ಸೇರುತ್ತೆ. ದೇಶದ ಪವಿತ್ರ ನದಿ, ಪ್ರಪಂಚದ ಪವಿತ್ರ ನದಿ. ಯಾಕೆಂದರೆ ಮೊನ್ನೆ ನಡೆದಂಥ ನಮ್ಮ ಕುಂಭಮೇಳಕ್ಕೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಗಂಗಾ ನದಿಯ ಮೇಲೆ ಒಂದು ಪ್ರೀತಿ ಇಟ್ಟು ಪುಣ್ಯ ಸ್ನಾನಕ್ಕೆ ಅವರು ಬಂದಿರ್ತಾರೆ. ಇಟ್ಸ್ ಎ ಗ್ರೇಟ್ ವರ್ಲ್ಡ್ ರೆಕಾರ್ಡ್. ಇರಲಿ. ಕರ್ನಾಟಕದ ಉದ್ದನೆಯ ನದಿ ಯಾವುದು? ಸೈಂಟ್ ಜಾನ್ಸ್, ಶಂಕರ್ಪುರ. ಕಾವೇರಿ. ತಪ್ಪು. ಕರ್ನಾಟಕದ ಅತಿ ಉದ್ದನೆಯ ನದಿ ಕಾವೇರಿ ಅಲ್ಲ, ಕೃಷ್ಣ. ಸೊ ಕೃಷ್ಣ ಅಂತ ಹೇಳ್ತೀರಿ. ಸರಿ ಉತ್ತರ. ನಿಮಗೆ 20 ಅಂಕಗಳು ಸಿಗ್ತವೆ. 20 ಅಂಕಗಳು ಸಿಗ್ತವೆ. ಕೃಷ್ಣ ನದಿ ಹುಟ್ಟುವುದು ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಹರಿತು ಆಂಧ್ರ ಪ್ರದೇಶ, ತೆಲಂಗಾಣಕ್ಕೆ ಹೋಗಿ ಬೇ ಆಫ್ ಬೆಂಗಾಲ್ಗೆ ಸೇರ್ತದೆ. ಸೊ ಕೃಷ್ಣಾ ನದಿ, ಕೃಷ್ಣ ಮೇಲ್ದಂಡೆ ಯೋಜನೆ, ಅಪರ್ ಕೃಷ್ಣ ಪ್ರಾಜೆಕ್ಟ್, ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾಯಿವೆ. ಸೊ ಬೇರೆ ರಾಜ್ಯಗಳಿಂದ ತಕರಾರು ಇದೆ. ಯಾಕೆಂದರೆ ಅದು ಹುಟ್ಟುವುದು ಮಹಾರಾಷ್ಟ್ರದ ತಪ್ಪಲಿನಲ್ಲಿ ಆದರೂ ಕೂಡ ಉದ್ದಕ್ಕೆ ಹರಿಯುವುದು ಕರ್ನಾಟಕದಲ್ಲಿ. ನಾವು ಆ ನೀರನ್ನು ನಿಲ್ಲಿಸಿದರೆ, ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಮಾಡಿದರೆ, ಮೊದಲೇ ಮಾಡಿದ್ದೇವೆ, ಅದರ ದಂಡೆಯನ್ನು ಮೇಲಕ್ಕೆ ಏರಿಸಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ತನಕ ಹೋಗಿದ್ದಿದೆ. ಸೊ 20 ಅಂಕಗಳು ನಿಟ್ಟೆ ನಮಗೆ ಸಿಗ್ತವೆ. ಅವಸರ ಮಾಡೋದು ಬೇಡ. ನೇರ ಪ್ರಶ್ನೆ ನಿಟ್ಟೆ. ನಿಮಗೆ 50 + 20 70 ಅಂಕಗಳು ಮಾಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ದೇಶದ ಪ್ರಮುಖ ನದಿಗಳೇ ಇಲ್ಲದಂತಹ ಪ್ರದೇಶ ಯಾವುದು? ಇನ್ ವಿಚ್ ಪ್ಲೇಸ್ ದೇರ್ ಆರ್ ನೋ ಪ್ರಾಮಿನೆಂಟ್ ರಿವರ್ ಇನ್ ಇಂಡಿಯಾ?
ಭಾರತದ ನಕಾಶೆ ಭೂಪಟ ಎಲ್ಲ ಗೊತ್ತಿದೆ ನಿಮಗೆ, ಅಡಿಯಿಂದ ಮುಡಿಯವರೆಗೆ, ವೆಸ್ಟ್ ಆ್ಯಂಡ್ ಈಸ್ಟ್. ಲಡಾಖ್ ನದಿ ಇದೆ. ಹಿರಿಯಡ್ಕ, ಥಾರ್ ಡೆಸರ್ಟ್ ನದಿಗಳು ಇವೆ. ಥಾರ್ ಇರುವುದು ಎಲ್ಲಿ? ರಾಜಸ್ಥಾನ್. ನದಿ ಇಲ್ವಾ? ಇದೆ, ಕೇರಳದ ಪಕ್ಕದಲ್ಲಿದೆ. ನಾವು ಭಾರತ ಅಂತ ಹೇಳುವಾಗ ಏನಾದರೂ ಹೇಳಿಕ್ಕಿತ್ತಾ? ಇಲ್ಲ. ನಾವು ಭಾರತ ಅಂತ ಹೇಳುವಾಗ ಇದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಗುಜರಾತ್ನಿಂದ ಅರುಣಾಚಲ್ ಪ್ರದೇಶವರೆಗೆ ಅದೇ ಯೋಚನೆ ಮಾಡ್ತೇವೆ. ಆಚೆ ಅಂಡಮಾನ್ ನಿಕೋಬಾರ್ ಇಲ್ವಾ? ಈಚೆಗೆ ಲಕ್ಷದ್ವೀಪ್ ಇಲ್ವಾ? ಭಾರತದ ಭಾಗ ಅಂತ ಹೇಳಿದೆ ನಾನು, ರಾಜ್ಯ ಹೇಳಲಿಲ್ಲ. ರಾಜ್ಯ ಹೇಳಿದರೆ ನೀವು ಹೇಳಿದಂಥ ಸ್ಥಳಗಳು. ಭಾರತದ ಭಾಗ ಅಂದರೆ ಲಕ್ಷದ್ವೀಪ್. ಲಕ್ಷದ್ವೀಪ್ ಇಸ್ ದ ರೈಟ್ ಆನ್ಸರ್. ಇಟ್ ಡಸಂಟ್ ಹ್ಯಾವ್ ದ ಪ್ರಾಮಿನೆಂಟ್ ರಿವರ್ಸ್. ಸೊ ಯಾರಿಗೂ ಅಂಕಗಳು ಇಲ್ಲ. ಸೊ ನೇರ ಪ್ರಶ್ನೆ, ಎಸ್, ನಮ್ಮ ದೇಶದ ದುಬಾರಿ ಮಾವಿನ ಹಣ್ಣು ಯಾವುದು? ಮಾವಿನ ಹಣ್ಣಿನ ಹೆಸರಿದೆ. ಈಗ ಎಲ್ಲ ಮಾವಿನ ಸೀಸನ್. ನಾವು ಎಪಿಸೋಡ್ ರೆಕಾರ್ಡ್ ಮಾಡುವಾಗ ನೀಲಮ್ ಇದೆ, ರತ್ನಗಿರಿ ಇದೆ, ಬಳ್ಳಾರಿ ಇದೆ, ಮತ್ತು ಆಪೂಸ್ ಇದೆ, ಅದು ಇದೆ, ಇದು ಇದೆ, ಕಂಡಬಟ್ಟೆ ಮಾವಿನಕಾಯಿ. ಮತ್ತು ನಮ್ಮ ಊರಿನಲ್ಲಿ ಕಾಟು ಕುಕ್ಕಿದೆ. ತುಳುವಿನಲ್ಲಿ ಕಾಟು ಕುಕ್ಕು ಹೇಳೋದಲ್ಲ, ತಿಂದಾರ ಕಾಟು ಕುಕ್ಕು? ಸರ್ ನುಂಗಲ್ ಮೀನು ಪಾಡ್ದ ಅಂತೆ ಇಂಚನೆ. ಹಾಂ, ಓಕೆ. ಸಾರು ಮಲ್ದಿಜೇರಿ ಈಜ್. ಓಕೆ. ನಿಟ್ಟೆ ಮಿಯಾಜಾಕಿ ಮ್ಯಾಂಗೋಸ್, ಅದು ಜಪಾನ್ನದು. ತಪ್ಪುತ್ತ. ಜಪಾನ್ನ ಒರಿಜಿನ್, ಭಾರತದಲ್ಲಿ ನಾವು ಬೆಳೆಸ್ತೇವೆ ಅದನ್ನು. ಅದು ಒರಿಜಿನ್ ಈಸ್, ಅದರ ಹೆಸರು ಜಪಾನ್ನ ಹೆಸರಿನಲ್ಲೇ ಇದೆ. ಸೊ ಪಾಸ್ ಇಲ್ಲೇ ಬರುತ್ತೆ. ಈಗ ಶಂಕರ್ಪುರ, ಪಾಸ್. ದ ಕಾಸ್ಟ್ಲಿಯಸ್ಟ್ ಮ್ಯಾಂಗೋ, ವಾಟ್ ಯು ಹ್ಯಾವ್ ಸೆಡ್? ಪಾಸ್. ಎಸ್. ಅಲ್ಫೋನ್ಸೋ ನಮ್ಮ ದೇಶದ್ದಲ್ಲ, ಮಹಾರಾಷ್ಟ್ರದಲ್ಲಿ ಬೆಳೆಸ್ತಾರೆ. ಅಲ್ಫೋನ್ಸೋ ಫಾರಿನ್ ಬ್ರೀಡ್. ನಮ್ಮದು ಯಾವುದು? ಒಂದು ಮಾವಿನ ಹಣ್ಣಿಗೆ 1,500 ರೂಪಾಯಿಂದ 2,500 ರೂಪಾಯಿ ಇದೆ. ಡಜನ್ ಅಲ್ಲ, ಕೆಜಿ ಅಲ್ಲ, ಒಂದು ಮಾವಿನ ಹಣ್ಣಿಗೆ. ಬರುತ್ತಾ ಏನಾದರೂ? ಮಧ್ಯಪ್ರದೇಶದಲ್ಲಿ ಬೆಳೆಸ್ತಾರೆ. ಇಷ್ಟೆಲ್ಲ ಕ್ಲೂ ಕೊಟ್ಟೆ ನಾನು. ಇದಕ್ಕೆ ನೂರ್ ಜಹಾನ್ ಮಾವಿನ ಹಣ್ಣು ಅಂತ ಹೇಳ್ತೇವೆ. ನೂರ್ ಜಹಾನ್. ಸೊ ಅಲ್ಫೋನ್ಸೋ ಇಟ್ ಈಸ್ ಫಾರಿನ್ ಬ್ರೀಡ್, ಜಪಾನ್ನ ಬ್ರೀಡ್ ಅವರು ಹೇಳಿದರು. ಇಟ್ ಈಸ್ ಅ ಕಾಸ್ಟ್ಲಿಯಸ್ಟ್ ಇನ್ ದ ವರ್ಲ್ಡ್. ಓಕೆ. ನಾನು ಕೇಳಿದ್ದು ಭಾರತದ್ದು. ನಾನು ಹೇಳಿದೆ ಈ ಎಪಿಸೋಡ್ ಎಲ್ಲ ನಮ್ಮ ದೇಶದ್ದು. ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಸಂಪತ್ತಿದೆ, ಎಷ್ಟೆಲ್ಲ ಒಂದು ಸಂಸ್ಕೃತಿಯ ವಿಭಾಗಗಳಿವೆ, ಅಸ್ಮಿತೆ ಇದೆ, ಅದು ನಾವು ಚೆರಿಷ್ ಮಾಡಿಕೊಳ್ಬೇಕು. ಸೊ ಎರಡನೇ ಪ್ರಶ್ನೆ ಶಂಕರ್ಪುರ ನಿಮಗೆ. ರೆಡಿ? ನಮ್ಮ ದೇಶದ ಅತಿ ಸಣ್ಣ ರಾಜ್ಯ ಯಾವುದು? ಗೋವಾ. ರೈಟ್ ಆನ್ಸರ್. 50 ಪಾಯಿಂಟ್ಸ್. 3,700 ಸ್ಕ್ವೇರ್ ಕಿಲೋಮೀಟರ್ ಇದೆ. ಪಣಜಿ ಇದರದ್ದು ರಾಜಧಾನಿ. ಸೊ ಗೋವಾ ಒಂದೇ ಒಂದು ರಾಜ್ಯ, ಡಿಪೆಂಡ್ಸ್ ಅಪಾನ್ ಟೂರಿಸ್ಟ್. ಬೇರೆಲ್ಲ ರಾಜ್ಯಗಳಲ್ಲಿ ಕೃಷಿ ಇದೆ ಅಥವಾ ಮೈನಿಂಗ್ ಇದೆ, ಇಂಡಸ್ಟ್ರೀಸ್ಗಳಿವೆ, ಗಣಿಗಾರಿಕೆ ಇದೆ. ಆದರೆ ಗೋವಾ ಎಂಬುದು ಖಾಲಿ ಯಾರು ಫಾರಿನ್ನಿಂದ ಬರ್ತಾರೆ ಅಥವಾ ಬೇರೆ ರಾಜ್ಯದಿಂದ ಬರ್ತಾರೆ, ಪ್ರವಾಸಿಗರು, ಟೂರಿಸಮ್. ಅದಕ್ಕೋಸ್ಕರ ಗೋವಾದಲ್ಲಿ ಯಾವುದೇ ನಿರ್ಬಂಧನೆಗಳು ಇರುವುದು ಬೇರೆ ರಾಜ್ಯಗಳಲ್ಲಿರುವಂಥದ್ದು ಬಹಳ ಕಡಿಮೆ. ಅದು ತಿನ್ನಲಿಕ್ಕಿಲ್ಲ, ಇದು ಕಡಿಲಿಕ್ಕಿಲ್ಲ. ನೀವು ಗೋವಾಕ್ಕೆ ಹೋದರೆ ಎವ್ರಿಥಿಂಗ್ ಇಸ್ ಓಪನ್ ಬಿಕಾಸ್ ದೇ ವಾಂಟ್ ದ ಟೂರಿಸ್ಟ್. ಸೊ ಟೂರಿಸ್ಟ್ನಿಂದ ಒಂದು ರಾಜ್ಯವನ್ನು ನಡೆಸಬಹುದು. ಮತ್ತು ಅದರ ಭಾಷೆ ಕೊಂಕಣಿ. ಅದು ನಮ್ಮ ಕರೆನ್ಸಿ ನೋಟಿನಲ್ಲಿ ಕೂಡ ಇದೆ, 8ನೇ ಸ್ಥಾನದಲ್ಲಿದೆ, ದೇವನಾಗರಿ ಲಿಪಿಯಲ್ಲಿದೆ. ಸೊ ಗೋವಾ ಭಾರತದ ಸಣ್ಣ ರಾಜ್ಯ. 50 ಅಂಕಗಳು ಶಂಕರ್ಪುರ ನಿಮಗೆ. ಸೊ ಕೊನೆಯ ಪ್ರಶ್ನೆ ಈ ಸುತ್ತಿನಲ್ಲಿ. ಹಿರಿಯಡ್ಕ ಭಾಳ ಚೆನ್ನಾಗಿ ಮೊದಲ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಿ. ಯಾವುದೇ ಪಾಸ್ ನಿಮಗೆ ಸಿಗಲಿಲ್ಲ. ಸೊ 50 ಅಂಕಗಳಲ್ಲಿ ನೀವು ಇದ್ದೀರಿ. ಇನ್ನೊಂದು 50 ಅಂಕಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿಕೊಳ್ಳುತ್ತಾ, ನಮ್ಮ ದೇಶ ಕಂಡ ಒಟ್ಟು ಮಹಿಳಾ ಪ್ರಧಾನಿಗಳು ಎಷ್ಟು ಮಂದಿ ಇದ್ದಾರೆ? PM ಒಬ್ರು. ಯಾರು? ಇಂದಿರಾ ಗಾಂಧಿ. ರೈಟ್ ಆನ್ಸರ್. 50 ಪಾಯಿಂಟ್ಸ್. ಸೊ ಪ್ರಥಮ ಸುತ್ತು ಮುಗಿದಿದೆ. ಚಾಣಕ್ಯ ಚಾಲೆಂಜ್ ಸೀಸನ್ 3 ಗ್ರ್ಯಾಂಡ್ ಫಿನಾಲೆ ಮೊದಲ ಸುತ್ತು. ನಿಮ್ಮ ಅಂಕಗಳು. ಸೊ ಹಿರಿಯಡ್ಕ ನೀವಿದ್ದೀರಿ 100 ಅಂಕಗಳು. ವೆಲ್ ಡನ್, ಕಂಗ್ರ್ಯಾಚುಲೇಷನ್ಸ್. ಶಂಕರ್ಪುರ 50 ಅಂಕಗಳಲ್ಲಿ ತಾವಿದ್ದೀರಿ. ನೋ ವರೀಸ್. ನಿಟ್ಟೆ ನೀವಿದ್ದೀರಿ 20 ಅಂಕಗಳಲ್ಲಿ ನೀವಿದ್ದೀರಿ. ಸೊ ಮೊದಲ ಸುತ್ತಿನಲ್ಲಿ ನಿಮ್ಮ ಅಕೌಂಟ್ಸ್ ಕ್ಲಿಯರ್ ಆಗಿದೆ. ಈಗ ಅಕೌಂಟಿಗೆ ನಾವು ಸ್ವಲ್ಪ ಜಮೆ ಮಾಡುತ್ತಾ ಹೋಗಬೇಕು. ಸೊ ಜಮೆ ಮಾಡುತ್ತಾ ಹೋಗಬೇಕಾದ್ರೆ ಫಟಾಫಟ್ ಆಗಬೇಕದು. ನಾಳೆ ನೋಡ್ತೇನೆ ಅಂತ ಹೇಳಿದರೆ ಪ್ರಭುನಾಗಿ ಹೀಗೆ ಮಾಡಿದರೆ ಆಗೋಲ್ಲ, ಇವತ್ತೇ ಮಾಡಬೇಕಾಗತ್ತೆ. ಸೊ ಯಾರು ನಿಮ್ಮ ಇಬ್ಬರಲ್ಲಿ ಯಾರು ಉತ್ತರ ಕೊಡ್ತೀರಿ
ನೋಡಬೇಕು. ಎಸ್, ಫಟಾಫಟ್. ನೇರ ಪ್ರಶ್ನೆಗೆ 5 ಪ್ರಶ್ನೆಗಳು ಇರ್ತವೆ. 20 ಅಂಕಗಳು, 100 ಮಾರ್ಕ್ಗಳು ಪಡೆಯಬಹುದು ನೀವು, 100 ಅಂಕಗಳನ್ನು. ಇದರಲ್ಲಿ ಮೈನಸ್ ರೌಂಡ್ ಇದೆ. ತಪ್ಪು ಉತ್ತರ ಕೊಟ್ಟರೆ ಮಾತ್ರ ಪಾಸ್ ಅಂತ ಹೇಳಿದರೆ ಯಾವುದೇ ಮೈನಸ್ ಇಲ್ಲ, ನಿಮ್ಗೆ ಗೊತ್ತಿದೆ. ಸೊ ಶಾಲ್ ವಿ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ದ ಟೈಮ್. ಲಿಖಿತ್ ಫಾರ್ ದ ಫಟಾಫಟ್ ಫೈನಲ್ಸ್ ಚಾಣಕ್ಯ ಚಾಲೆಂಜ್ ಸೀಸನ್ 3. ಇದರಲ್ಲಿ ಮುಂದಿನ ಸುತ್ತಿದೆ ಫಟಾಫಟ್. ಜಟ್ ಪ್ರಶ್ನೆಗೆ ಪಟ್ ಅಂತ ಹೇಳಿ ಉತ್ತರ ಕೊಡಬೇಕು. 5 ಪ್ರಶ್ನೆಗಳು ಇರ್ತವೆ. 20 ಅಂಕಗಳ 5 ಪ್ರಶ್ನೆಗಳು, 100 ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ತಪ್ಪು ಉತ್ತರ ಕೊಟ್ಟರೆ ಮಾತ್ರ -10 ಇದೆ. ಯಾವುದೇ ಪಾಸ್ ಅಥವಾ ಬೇರೆಯವರಿಗೆ ಅವಕಾಶ ಇಲ್ಲ. ಫೈನಲ್ನ ಫಟಾಫಟ್ ರೌಂಡ್ನಲ್ಲಿ ಲಿಖಿತ್ ಉತ್ತರವನ್ನು ಕೊಡ್ತಿದ್ದಾರೆ. ನಿಟ್ಟೆ ಶಾಲೆಯನ್ನು ಪ್ರತಿನಿಧಿಸುತ್ತಾ ಪಹಲ್ಗಾಮ್ನಲ್ಲಿ ಆದ ದುರಂತದ ದಿನ ಯಾವುದು? April 22nd. ಏಪ್ರಿಲ್ 22nd, 2025. ರೈಟ್ ಆನ್ಸರ್. ದ್ರೋಣನ ಗುರು ಯಾರು? ದ್ರೋಣಾಚಾರ್ಯನ ಗುರು. ದ್ರೋಣಾಚಾರ್ಯ ಬೇರೆಯವರಿಗೆ ಗುರು, ದ್ರೋಣಾಚಾರ್ಯನ ಗುರು ಯಾರು? ಭಾರದ್ವಾಜ. ತಪ್ಪು. -10. ಅಂಚೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಪಿನ್ ಕೋಡ್ ಅಂತ ಇದೆ. ಪಿನ್ ಕೋಡ್ನಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳಿವೆ? 6. ರೈಟ್ ಆನ್ಸರ್. ಹಾರಾಡುವ ಸಸ್ತನಿ ಯಾವುದು? ಫ್ಲೈಯಿಂಗ್ ಮಮಲ್. ಬ್ಯಾಟ್. ರೈಟ್. ಒಂದೇ ಮಾತರಂ ಹಾಡನ್ನು ಬರೆದವರು ಯಾರು? ಬಂಕಿಂ ಚಂದ್ರ ಚಟರ್ಜಿ. ರೈಟ್ ಆನ್ಸರ್. ಸೊ ನಿಮ್ಮ ಸಮಯದ ಅವಕಾಶದಲ್ಲಿ ಬಹಳ ಚೆನ್ನಾಗಿ ಆಡಿದಿರಿ. ದ್ರೋಣನ ಗುರು ಭಾರದ್ವಾಜ ಅಂತ ಹೇಳಿದಿರಿ. 10 ಅಂಕಗಳನ್ನು ಕಳೆದುಕೊಂಡಿದ್ದೀರಿ. ಆದರೆ ಪಡೆದುಕೊಂಡೊಂದು ಹೇಳುವ, ನಾವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಮೇಲೆ. ಸೊ ವೆಲ್ ಡನ್. ಏಕೆಂದರೆ 5 ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಕೊಟ್ಟರಿ. ನೋ ಮ್ಯಾಟರ್, ಮೈನಸ್ ಇರಲಿ ಏನೇ ಇರಲಿ. ನಾನು ಮೊನ್ನೆ ಕೂಡ ಹೇಳಿದ್ದೇನೆ ನಿಮಗೆ, ನಾವು ಪ್ರಯತ್ನವನ್ನು ಮಾಡಬೇಕು. ಸೈಕಲ್ ಬಿಡುವಾಗ ಎಷ್ಟು ಸರಿ ಬಿದ್ದಿದ್ದೇವೆ ನಾವು? ಬಿಟ್ಟಿದ್ದೇವಾ ಸೈಕಲ್ ಬಿಡೋದನ್ನು? ಇವತ್ತು ಸೈಕಲನ್ನು ನೀವು ಹತ್ತಿಕೊಂಡು ತುಳಿತೀರಿ ಅದಕ್ಕೆ ಅಲ್ವಾ? ಸೊ ಸೈಕಲ್ನಿಂದ ಬಿದ್ದದ್ದು ಅಂತೇಳಿ ಸೈಕಲನ್ನು ಬಿಟ್ಟರೆ ಬಿಡಲಿಕ್ಕೆ ಆಗೋಲ್ಲ ಅಲ್ವಾ? ಸೊ ಸರಿ ಉತ್ತರಗಳು, ತಪ್ಪು ಉತ್ತರಗಳು ಎಲ್ಲ ನೋಡ್ಕೊಳ್ಳುವ. ಪಹಲ್ಗಾಮ್ನಲ್ಲಿ ಒಂದು ದುರಂತ ಆಗತ್ತೆ. ವಿಹಾರಕ್ಕೆ ಅಂತ ಹೋಗುವವರು, ಪ್ರವಾಸಕ್ಕೆ ಅಂತ ಹೋದವರು, ಸುಖದ ಕೆಲವು ಕ್ಷಣಗಳನ್ನು ಜೊತೆಯಾಗಿ ಹಂಚಿಕೊಳ್ಳಿಕ್ಕೆ ಹೋದವರು, ಮನಸ್ಸಿನ ಬೇಸರವನ್ನು ಕಳೀಲಿಕ್ಕೆ ಹೋದವರು, ಪ್ರಕೃತಿಯ ವಿಹಂಗಮ ನೋಟವನ್ನು ನೋಡಲಿಕ್ಕೆ ಹೋದವರು, ಬೌಂಟಿ ಆಫ್ ನೇಚರನ್ನು ಎಂಜಾಯ್ ಮಾಡಲಿಕ್ಕೆ ಹೋದವರು, ಅವರು ಯೋಚನೆಯೂ ಮಾಡಲಿಲ್ಲ. ಭಯೋತ್ಪಾದಕರು ಬರ್ತಾರೆ, ತಮ್ಮ ತಲೆಗೆ ಗುಂಡಿಕ್ಕಿ ತಮ್ಮನ್ನು ಸಾಯಿಸ್ತಾರೆ ಅಂತೇಳಿ ಯೋಚನೆ ಮಾಡಲಿಲ್ಲ. ಆ ದುರಂತದ ದಿನ ಆಗಿತ್ತು 22 ಏಪ್ರಿಲ್ 2025. ರೈಟ್ ಆನ್ಸರ್. ದ್ರೋಣನ ಗುರು ಪರಶುರಾಮ. ಸೊ 10 ಅಂಕಗಳನ್ನು ಕಳ್ಕೊಂಡ್ರಿ, ನೋ ಪ್ರಾಬ್ಲಮ್. ಅಂಚೆಯಲ್ಲಿ ಇಡೀ ದೇಶದಲ್ಲಿ ಪಿನ್ ಕೋಡ್ ಅಂತ ಇದೆ. ಅದರಲ್ಲಿ ಇರುವಂಥದ್ದು 6 ಸಂಖ್ಯೆಗಳು. ಮೊದಲ ಸಂಖ್ಯೆ ರಾಜ್ಯ, 2ನೇ ಸಂಖ್ಯೆ ಜಿಲ್ಲೆ, 3ನೇ ಸಂಖ್ಯೆ ತಾಲೂಕನ್ನು ಸೂಚಿಸ್ತದೆ. ಉಳಿದದ್ದು ಪೋಸ್ಟ್ ಆಫೀಸ್ನ 3 ಸಂಖ್ಯೆಗಳು. ಹಾರಾಡುವ ಸಸ್ತನಿ ಬಾವಲಿ, ಬ್ಯಾಟ್, ಅದು ಹಾರ್ತದೆ. ಒಂದೇ ಮಾತರಮನ್ನು ಬರೆದವರು ಬಂಕಿಂ ಚಂದ್ರ ಚಟರ್ಜಿ. ಸೊ ನೀವು 1 ಪ್ರಶ್ನೆಗೆ ಮಾತ್ರ ತಪ್ಪು ಉತ್ತರ ಕೊಟ್ರಿ. ಸೊ ಮೊದಲ 20 ಅಂಕಗಳು, ಇದರಲ್ಲಿ ನಿಮಗೆ 70 ಅಂಕಗಳು ಸಿಗ್ತವೆ. ಅಂದರೆ 90 ಅಂಕಗಳನ್ನು ತಾವು ಪಡೆದಿದ್ದೀರಿ. ರೈಟ್. ಸರಿ, ಶಂಕರ್ಪುರ. ಇಬ್ಬರು ಆಂಗ್ಲರ ನಡುವೆ ತಾವು ಅಪ್ಪಟ ದೇಶೀಯ ಯೋಧರಿದ್ದೀರಿ. ಯಾರು ಉತ್ತರ ಕೊಡ್ತಾರೆ? ಪ್ರವೀಣ್. ಹುಷಾರು ಪ್ರವೀಣ. ಆಪರೇಷನ್ ಸಿಂಧೂರ್ ಆರಂಭವಾದ ದಿನ? ಆಪರೇಷನ್ ಸಿಂಧೂರ್ ಆರಂಭವಾದಂಥ ದಿನ? ಆಪರೇಷನ್ ಸಿಂಧೂರ್ ಆರಂಭವಾದ ದಿನ ತುಂಬ ಏಪ್ರಿಲ್ 26. ಏಪ್ರಿಲ್ 26. ತಪ್ಪುತ್ರ. ಭೀಷ್ಮನ ಗುರು ಯಾರು? ಭೀಷ್ಮ. ಸಮಯ ಮೀರುತ್ತಾ ಇದೆ. ಅದೇ ಪ್ರಶ್ನೆಯನ್ನು ಕೇಳ್ತಿದ್ದೇನೆ ನಾನು. ಭೀಷ್ಮನ ಗುರು ಪಾಸ್. ಕಿಸಾನ್ ವಿಕಾಸ್ ಪತ್ರ ಯಾರು ನೀಡುತ್ತಾರೆ? ಕಿಸಾನ್ ವಿಕಾಸ್ ಪತ್ರ ಅಂಚೆ ಕಚೇರಿ, ಪೋಸ್ಟ್ ಆಫೀಸ್. ರೈಟ್. ಅತ್ಯಂತ ದೊಡ್ಡ ಸಸ್ತನಿ, ದ ಬಿಗ್ಗೆಸ್ಟ್, ದ ಲಾರ್ಜೆಸ್ಟ್ ಮ್ಯಾಮಲ್? ನೀಲಿ ತಿಮಿಂಗಲ. ರೈಟ್ ಆನ್ಸರ್. ಬ್ಲೂ ವೇಲ್. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸಿತ ಹಮಾರ ಪದ್ಯವನ್ನು ಬರೆದವರು ಯಾರು? ಪ್ರತಿ ಸ್ವಾತಂತ್ರ್ಯ ದಿನಾಚರಣೆಗೆ ದೇಶಭಕ್ತಿ ಸ್ಪರ್ಧೆ ಇರುತ್ತೆ. ಆವಾಗ ಈ ಹಾಡನ್ನು ಯಾರಾದರೂ ಹಾಡೇ ಹಾಡ್ತಾರೆ. 26 ಜನವರಿ ಕೂಡ ಈ ಹಾಡು ಕೇಳ್ತದೆ. ಈಗ ಹಾಡು ಕೇಳುವುದಿಲ್ಲ. ಪಾಸ್. ಸರಿ. ಆಪರೇಷನ್ ಸಿಂಧೂರ್ ಆರಂಭವಾದ ದಿನ ಮೇ 7.
22ಕ್ಕೆ ಅಟ್ಯಾಕ್ ಆದರೆ ಇಮಿಡಿಯೇಟ್ ನಾವು ಸಿಂಧೂರು ಆರಂಭ ಮಾಡಲಿಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು. ಸೊ ಮೇ 7 ತಪ್ಪು ಉತ್ತರ ಕೊಟ್ಟರಿ ನೀವು. ಭೀಷ್ಮನ ಗುರು ತಾವು ಪಾಸ್ ಹೇಳಿದಿರಿ, ಸೊ ಮೈನಸ್ ಕೊಟ್ಟದ್ದು ಒಂದೇ. ಭೀಷ್ಮನ ಗುರು ಪರಶುರಾಮ. ಕಿಸಾನ್ ವಿಕಾಸ್ ಪತ್ರ ಸರಿಯಾದ ಉತ್ತರ ಹೇಳಿದಿರಿ. ಅಂಚೆ ಕಚೇರಿ SSLC ಪಾಸ್ ಆದವನೇ ಹೇಳಿಕೊಟ್ಟ. ಕಿಸಾನ್ ವಿಕಾಸ್ ಪತ್ರ ಬರುತ್ತಲ್ಲ ಪೋಸ್ಟಲ್ ಡಿಪಾರ್ಟ್ಮೆಂಟ್. ನಮ್ಮ ಪೋಸ್ಟಲ್ನಲ್ಲಿ ಬ್ಯಾಂಕಿಗಿಂತ ಹೆಚ್ಚು ಭದ್ರತೆ ಇದೆ, ಬ್ಯಾಂಕಿಗಿಂತ ಹೆಚ್ಚು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಎಲ್ಲರಿಗಿಂತ ಜಾಸ್ತಿ ಸಂಬಳ ಇದೆ. ನಿಮ್ಮದು SSLC ಆಗಿದೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ತಮಗೆ ಜಾಬ್ ಅವಕಾಶಗಳು ಇವೆ. PUC ಆದವರಿಗಿದೆ, ಡಿಗ್ರಿ ಆದವರಿಗಿದ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀಬೇಕಾಗತ್ತೆ. ನೀವು ತಾವೆಲ್ಲ ಕ್ವಿಜ್ನಲ್ಲಿದ್ದೀರಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳುವಂಥದ್ದೇ ಜನರಲ್ ನಾಲೆಜ್ ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ನ ಬಗ್ಗೆ ಸ್ವಲ್ಪ ಕಲಿತರೆ ಯು ವಿಲ್ ಬಿ ದ ಎಂಪ್ಲಾಯಿ ಆಫ್ ಸೆಂಟ್ರಲ್ ಗವರ್ಮೆಂಟ್. ಸೊ ಭದ್ರತೆ ಇದೆ, ಜಾಸ್ತಿ ಸಂಬಳ ಇದೆ. ಸೊ ಅಂಚೆ ಕಚೇರಿ ಈಸ್ ದ ಬೆಸ್ಟ್ ಚಾಯ್ಸ್. ಅತ್ಯಂತ ದೊಡ್ಡ ಸಸ್ತನಿ ತಾವು ಹೇಳಿದಿರಿ, ದ ಲಾರ್ಜೆಸ್ಟ್ ಮ್ಯಾಮಲ್ ಬ್ಲೂ ವೇಲ್. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸಿತ ಹಮಾರ, ಇದಕ್ಕೆ ನಾವು ಬ್ಯಾಂಡ್ ನುಡಿಸ್ತೇವೆ ಸ್ಕೂಲ್ ಬ್ಯಾಂಡ್ನಲ್ಲಿ, ಮಾರ್ಚ್ ಪಾಸ್ನಲ್ಲಿ ಹಾಕ್ತಾರೆ, ಎಲ್ಲದಕ್ಕೂ ಕೂಡ ಈ ಪದ್ಯವನ್ನು ಬಳಸ್ಕೊಳ್ತಾರೆ. ಇದನ್ನು ಬರೆದವರು ಮೊಹಮ್ಮದ್ ಇಕ್ಬಾಲ್ ಇವರು. ಸೊ ನೀವು ಈ ರೌಂಡ್ನಲ್ಲಿ ಟೋಟಲ್ ಅಂಕಗಳನ್ನು ಪಡೆದದ್ದು 40 ಅಂಕಗಳನ್ನು ಪಡೆದಿರಿ. 10 ಅಂಕಗಳು ಮೈನಸ್ ಅದು 30 ಮತ್ತು ಮೊದಲು ಇದ್ದದ್ದು 50, ಒಟ್ಟಿಗೆ 80 ಅಂಕಗಳು ತಾವು ಇದ್ದೀರಿ. ವೆಲ್ ಡನ್. ಹಿರಿಯಡ್ಕ ಯಾರು ಉತ್ತರ ಕೊಡ್ತಾರೆ? ಸೊ ಹಿರಿಯಡ್ಕದಿಂದ ಕೆರಿಯ ಉತ್ತರ ಕೊಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ಆದ ನಂತರ ಕದನ ವಿರಾಮ ಸೀಸ್ ಫೈರ್ ಮಾಡಿದ ದಿನ ಯಾವುದು? May 10. ರೈಟ್ ಆನ್ಸರ್. ಕರ್ಣನ ಗುರು ಯಾರು? ಪರಶುರಾಮ. ರೈಟ್. PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಯಾರು ಇಶ್ಯೂ ಮಾಡ್ತಾರೆ? Pass. ಪಾಸ್. ಮೊಟ್ಟೆ ಇಡುವ ಸಸ್ತನಿ ಯಾವುದು? ಲೇಯಿಂಗ್ ಎಗ್ ಮ್ಯಾಮಲ್. Platypus. ರೈಟ್. ಉದಯವಾಗಲಿ ಚೆಲ್ಲುವ ಕನ್ನಡ ನಾಡು ಪದ್ಯವನ್ನು ಬರೆದವರು ಯಾರು? ಉದಯವಾಗಲಿ ಚೆಲ್ಲುವ ಕನ್ನಡ ನಾಡು. ಕರ್ನಾಟಕ ರಾಜ್ಯ ಆಗಬೇಕು, ಮೈಸೂರು ರಾಜ್ಯ ಆಗಬೇಕು. ಹುಲಿಗೊಳ ನಾರಾಯಣ ರಾವ್. ರೈಟ್. 20 ಪಾಯಿಂಟ್ಸ್. ನೋಡುವ ಈಗ. ಆಪರೇಷನ್ ಸಿಂಧೂರ್ ಆದ ನಂತರ ಕದನ ವಿರಾಮ ಆದದ್ದು ಮೇ 10. ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ. ರೈಟ್ ಆನ್ಸರ್. 5 ಗಂಟೆಗೆ, ಸಂಜೆ 5 ಗಂಟೆಗೆ ಸೀಸ್ ಫೈರನ್ನು ಡಿಕ್ಲೇರ್ ಮಾಡಲಾಯಿತು. ಕರ್ಣನ ಗುರು ಪರಶುರಾಮ ಸರಿಯಾಗಿ ಉತ್ತರವನ್ನು ಹೇಳಿದಿರಿ. ನಾನು ಯಾಕೆ ಮೂವರಿಗೂ ಕೂಡ ಗುರುಗಳನ್ನು ಕೇಳಿದೆ? ಪರಶುರಾಮ ನಾನು ಪರ್ಪಸ್ಫುಲಿ ಕೇಳಿದ್ದು. ಭೀಷ್ಮನ ಗುರು, ದ್ರೋಣನ ಗುರು, ಕರ್ಣನ ಗುರು, ಪರಶುರಾಮ. ನಮ್ಮದು ಪರಶುರಾಮ ಸೃಷ್ಟಿ, ನಮ್ಮದು ತುಳುನಾಡು. ಸೊ ನಮ್ಮ ತುಳು ಇರುವಂತಹ ಜನರ ಈ ಭೂಮಿಯಲ್ಲಿ ಯಾವಾಗಲೂ ನೆರೆ, ಫ್ಲಡ್ ಬರುವುದಿಲ್ಲ, ಭೂಕಂಪ ಆಗುವುದಿಲ್ಲ, ಇಷ್ಟವರೆಗೆ ಆಗಲಿಲ್ಲ. ಮತ್ತು ಡ್ರಾಟ್, ಬರಗಾಲ ಬರಲಿಲ್ಲ. ಸೊ ಸಾಕಷ್ಟು ಮೀನು ಸಿಗ್ತದೆ, ಸಾಕಷ್ಟು ತೆಂಗಿನಕಾಯಿ ಬೆಳೀತದೆ, ಹೂಗಳು ಬೆಳೀತವೆ, ಹಣ್ಣು ಬೆಳೀತದೆ, ದೇವಸ್ಥಾನಗಳಿವೆ, ಕೋಲ ಇದೆ, ಸಾಕಷ್ಟು ದೈವಗಳಿದ್ದಾರೆ, ದೈವಾರಾಧನೆ ಆಗುತ್ತೆ, ನಾಗಾರಾಧನೆ ಆಗುತ್ತೆ. ಇಷ್ಟು ಆರಾಧನೆಗಳು ಆಗುವಂತಹ ಸ್ಥಳಗಳು ಕರ್ನಾಟಕದ ದೇಶದ ಬೇರೆ ಯಾವುದೇ ಜಾಗದಲ್ಲಿ ಇಲ್ಲ. ತುಳುನಾಡಿನಲ್ಲಿ ಮಾತ್ರ ಇದಿರುವಂಥದ್ದು. ಇದು ನಮ್ಮದು ಪರಶುರಾಮ ಸೃಷ್ಟಿ. ನೋ ನ್ಯಾಚುರಲ್ ಕೆಲಾಮಿಟೀಸ್ ಇಷ್ಟರವರೆಗೆ. ಇನ್ನು ಮುಂದಕ್ಕೆ ಆಗಬಹುದು, ಯಾಕೆಂದರೆ ನಾವು ಪ್ರಕೃತಿಯ ವಿರುದ್ಧವನ್ನು ಹೋಗ್ತಿದ್ದೇವೆ. ನಾಗಬನ ಅಂತ ಹೇಳಿಕೊಳ್ಳುತ್ತಾ ಸುತ್ತ ಕಂಪೌಂಡ್ ಹಾಕಲಿಕ್ಕೆ ಶುರು ಮಾಡಿದ್ದೇವೆ ನಾವು. ಹೇಗೆ ಬರುವುದು ಒಂದು ಹಾವು ಕಾಂಕ್ರೀಟ್ನ ಮೇಲೆ ಹತ್ತಿಕೊಂಡು? ಸುತ್ತ ಇರುವಂಥ ಮರಗಳನ್ನು, ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅದು ಕಡಿತಾ ಇದ್ದೇವೆ ನಾವು. ದೈವಾರಾಧನೆ ಅಂತ ಹೇಳಿ ಅದಕ್ಕೊಂದು ಗುಡಿ ಕಟ್ಟಿ ಸುತ್ತ ಇರುವಂಥ ಮರಗಳನ್ನು ಕಡಿತಿದ್ದೇವೆ. ಸೊ ಸೆಕೆ ಜಾಸ್ತಿ ಇದೆ ಅಲ್ವಾ? ಚರ್ಚಿನ ಮುಂದೆ ಇಂಟರ್ಲಾಕ್ ಹಾಕಬೇಕಂತೇಳಿ ಇದ್ದ ಮರಗಳನ್ನು ಕಡಿತಿದ್ದೇವೆ, ದೇವಸ್ಥಾನಗಳು ಕೂಡ ಹಾಗೆ. ಸೊ ಮರ ಗಿಡಗಳನ್ನು ಕಡಿಲಿಕ್ಕೆ ಭಾಳ ಸುಲಭ, ಅದು ಬೆಳೀಬೇಕು, ಅದರಲ್ಲಿ ಪ್ರಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳೆಲ್ಲ ಇರಬೇಕು. ಇದೆಲ್ಲ ಇಕೋಲಾಜಿಕಲ್ ಬ್ಯಾಲೆನ್ಸ್ಗೆ ಇಷ್ಟ. ಸೊ ಇಷ್ಟರವರೆಗೆ ನಮ್ಮದು ಪರಶುರಾಮ ನಮ್ಮನ್ನು ಕಾಪಾಡಿಕೊಂಡಿದ್ದಾನೆ. ಪರಶುರಾಮನ ಮೂರ್ತಿ ಕಾರ್ಕಳದಿಂದ ಮಾಯವಾಗಿದೆ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ನಮ್ಮ ಆದಿ ಏನಿದೆ ನಾವು ಸ್ವಲ್ಪ ಯೋಚನೆ ಮಾಡಿಕೊಳ್ಳಬೇಕು. ಸೊ ನೀವು ಮುಂದಿನ 5G ಜನಾಂಗ, ಸೊ ಪ್ರಕೃತಿಯ ಬಗ್ಗೆ ಒಲುಮೆ ಇರಲಿ, ನಮ್ಮ ತುಳುನಾಡಿನ ಬಗ್ಗೆ ಒಂದು ಪ್ರೀತಿ ಇರಲಿ, ಪರಿಸರವನ್ನು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ನಾಶ ಮಾಡುವುದು ಬೇಡ ಅಂತ ಹೇಳಿಕೊಳ್ಳುತ್ತಾ 3 ವಿಭಾಗದಲ್ಲಿಯೂ ಕೂಡ ಪರಶುರಾಮನ ಪ್ರಶ್ನೆಯನ್ನು ಹಾಕಿದೆ. PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಇದನ್ನು
ಫಸ್ಟಾಗಿ ಕೊಡುವಂಥದ್ದು ಅಂಚೆ ಕಚೇರಿ, ಇತ್ತೀಚೆಗೆ ಬ್ಯಾಂಕ್ಗಳಲ್ಲಿ ಕೂಡ ಆರಂಭವಾಗಿದೆ. ಸೊ ಎರಡೂ ನೀವು ಹೇಳಿದರೂ ಕೂಡ ನಾನು ಮಾರ್ಕ್ ಕೊಡಬೇಕು ಅಂತ ಇದ್ದೆ, ನೀವು ಪಾಸ್ ಹೇಳಿದಿರಿ, ಹಾಗಾಗಿ ನಾನು ಈ ಪ್ರಶ್ನೆಯಿಂದ ಪಾಸ್ ಆದೆ. ಮೊಟ್ಟೆ ಇಡುವಂಥ ಸಸ್ತನಿಗೆ ನಾವು ಮೊನೋಟರ್ಮ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ನೀವು ಒಬ್ಬರು 2-3 ಇದೆ, ಅದರಲ್ಲಿ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ನೀವು ಕೊಟ್ಟದ್ದು ಯಾವುದು? ಪ್ಲಾಟಿಪಸ್. ಎಸ್, ಅದರಲ್ಲಿ ಪ್ಲಾಟಿಪಸ್ ಇದೆ, ಕಿಟ್ನಾಸ್ ಅಂತೇಳಿ ಇನ್ನೊಂದು ಇದೆ. ಸೊ ಮೊಟ್ಟೆ ಇಡುವಂಥ ಸಸ್ತನಿ, ಆದರೆ ಹಾಲು ಕೊಡ್ತದೆ ಅದು. ಉದಯವಾಗಿ ಚೆಲುವ ಕನ್ನಡ ನಾಡು, ಉದಯವಾಗಲಿ ಚೆಲುವ ಕನ್ನಡ ನಾಡು, ಸ್ವಲ್ಪ ಫಂಬಲ್ ಆದ್ರಿ. ಆಮೇಲೆ ಯಾರು ಹೇಳಿಕೊಟ್ರು, ನೀವು ಹಿರಿಯರು ಕಿರಿಯರಿಗೆ ಹೇಳಿಕೊಟ್ರು ಅಂತ, ಹಿರಿಯಾಟಕದ ಹಿರಿಯರು. ಸೊ ಹಿಯೋಳಿಗೊಳ ನಾರಾಯಣರಾವ್ ಅವರು ಕರ್ನಾಟಕ ರಾಜ್ಯ ಉಗಮವಾಗುವ ಸಂದರ್ಭದಲ್ಲಿ ಜನರನ್ನು ಒಗ್ಗೂಡಿಸಲಿಕ್ಕೆ ಈ ಕ್ರಾಂತಿಕಾರಿ ಗೀತೆಯನ್ನು ಬರೆದರು. ಸೊ ಇಲ್ಲಿಗೆ ಫಟಾಫಟ್ ಸುತ್ತು ಮುಗಿದಿದೆ. ಮುಂದಿನ ಸುತ್ತಿಗೆ ಹೋಗುವ ಮೊದಲು ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವ. ಚಾಣಕ್ಯ ಚಾಲೆಂಜ್ ಸೀಸನ್ 3 ಗ್ರ್ಯಾಂಡ್ ಫಿನಾಲೆ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿತದೆ. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಹ್ಞೂ ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276.
ಬ್ರೇಕ್ನ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ಫೈನಲ್ ಎಪಿಸೋಡ್ಗೆ ತಮಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. 34 ಶಾಲೆಗಳು ಬಹಳ ಪೈಪೋಟಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು, ಒಳ್ಳೆ ತಯಾರಿ ನಡೆದಿದ್ದರು. ಬಹಳ ಸುಲಭವಾಗಿ ನನ್ನ ಯಾವುದೇ ರೌಂಡ್ನಲ್ಲಿ ನಿಮಗೆ ಮೈನಸ್ ಅಷ್ಟು ತೊಂದರೆ ಕೊಡಲಿಲ್ಲ ಅಂತೇಳಿ ಭಾವಿಸ್ತೇನೆ. ಒಂದು ಖುಷಿ, ಯಾವ ಸ್ಪರ್ಧೆಯಲ್ಲಿಯೂ ಕೂಡ ಹುಡುಗಿಯರೇ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೀತಾರೆ. ನಿಮ್ಮ ಶಾಲೆಯಲ್ಲಿ ರಿಸಲ್ಟ್ ಡಿಕ್ಲೇರ್ ಆದರೂ ಕೂಡ SSLC ಯಾರು ಹುಡುಗಿಯರ ಮೇಲೆ ಬಾಯ್ಸಾ? ಬಾಯ್ಸ್. ವೆರಿ ಗುಡ್. ನಿಮ್ಮ ಶಾಲೆಯಲ್ಲಿ ಬಾಯ್ಸ್ ವೆರಿ ಗುಡ್. ನಿಮ್ಮ ಬಾಯ್ಸ್. ಇದು ಬೇಕು, ಇಲ್ಲದ್ರೆ ನಾವು ಎಲ್ಲಿಯೂ ಕೂಡ ಇಲ್ಲ. ಎಲ್ಲ ಕಡೆಯಲ್ಲಿ ಅವರದ್ದೇ. ಲೇಡೀಸ್ ಫಸ್ಟ್ ಅಂತ ಹೇಳಿದ್ರೆ ಅವರದ್ದಿದ್ದಾರೆ, ಯಾಕೆಂದರೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಸೊ ಬಿಡಬಾರ್ದು, ನಾವು ಸ್ಪರ್ಧೆಯಲ್ಲಿ ಸ್ಪರ್ಧಿಕರಾಗಿರಬೇಕು, ಅವಕಾಶವನ್ನು ಕೊಡಬೇಕು. ಸೊ ಧ್ವನಿ ಇದೆ, ನಾನು ಹೇಳಿದೆ 5 ಸೆನ್ಸ್ ಆರ್ಗನ್ಸ್. ಈಗ ಕಿವಿಗೆ ಕೆಲಸ, ಕಣ್ಣಿಗೆ ಕೆಲಸ, ಮೂಗಿಗೆ ಕೂಡ ಕೆಲಸ ಇದೆ ಇವತ್ತು. ಓಕೆ, ಸೊ ಶುರು ಮಾಡುವ. ಎಲ್ಲನ್ನು ಶುರು ಮಾಡುವ? ಎಸ್, ನಿಮಗೆ ನಾನು ಹೇಳಿದೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇವತ್ತು ನಾನು ಮಾತನಾಡುವುದು ಎಲ್ಲವೂ ಕೂಡ ಭಾರತ ದೇಶದ ಬಗ್ಗೆ. ಸೊ ಭಾರತೀಯರು ಎಂಬುದಾಗಿ ಮಾತ್ರ ಇರಬೇಕು, ಎರಡೇ ಜಾತಿ ಇರಬೇಕು, ಗಂಡು ಮತ್ತು ಹೆಣ್ಣು, ನಮ್ಮ ಧರ್ಮ ಒಂದೇ. ಈ ಭಾವನೆ ಇದ್ದರೆ ಯಾವುದೇ ಹಿಂಸೆ ನಡೆಯುವುದಿಲ್ಲ, ಯಾವುದೇ ಕೊಲೆಗಳು ನಡೀತಿಲ್ಲ, ಯಾವುದೇ ಪಕ್ಷದವರ ಒಂದು ದಬ್ಬಾಳಿಕೆ ಯಾರ ಮೇಲೂ ಕೂಡ ಇರುವುದಿಲ್ಲ. ನಾವು ಯಾಕೆ ಬಿಟ್ಕೊಡ್ಬೇಕು? ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ ಗಲಾಟೆಗಳು ಆಗ್ತವೆ. ಸೊ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು. ಮಾ ತುಜೆ ಸಲಾಮ್ ಅಂತ ಹೇಳ್ಕೊಳ್ತೇವೆ. ಸ್ವಾತಂತ್ರ್ಯ ದಿವಸ ನಾವು ನಮ್ಮ ತ್ರಿವರ್ಣ ಧ್ವಜಕ್ಕೆ ಸಲ್ಯೂಟ್ ಹೊಡಿತೇವೆ, ಆಮೇಲೆ ಅದೇ ಸಂಜೆ ಹೊಡೆದಾಡ್ಕೊಳ್ತೇವೆ. ಇದು ಇರಬಾರ್ದು. ಸೊ ದೇಶಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಿದ್ದೇನೆ. ಇದು ಆಡಿಯೋ ವಿಷನಲ್ಲಿ ಕೂಡ ದೇಶಕ್ಕೆ ಸಂಬಂಧಪಟ್ಟದ್ದು. ಮೊದಲ ಪ್ರಶ್ನೆ, ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್, ನಿಮಗೆ 50 ಅಂಕಗಳಿಗೆ ಇದರಲ್ಲಿ ಪಾಸ್ ಇದೆ. ಫೈನಲ್ ಇದು ಪಾಸ್ ಇದೆ. ಎಸ್. देश की धरती मेरे देश की धरती सोना उगले उगले हीरे मोती, मेरे देश की धरती, मेरे देश की धरती, मेरे देश की धरती सोना उगले उगले हीरे मोती, मेरे देश की धरती, मेरे देश. ನನ್ನ ದೇಶ ಚಿನ್ನ ಮುತ್ತು ರತ್ನಗಳನ್ನು ಬೆಳೆಯುತ್ತದೆ, ಯಾಕಂದರೆ ಅಷ್ಟು ಶ್ರಮ ಇದೆ. ಇದರ ಬಗ್ಗೆ ಇದು ಪದ್ಯ ಇತ್ತು. ಇದನ್ನು ಹಾಡಿದವರು ಯಾರು? ಮೈನಸ್ ಇಲ್ಲ, ಪಾಸ್ ಇದೆ. ಮೊಹಮ್ಮದ್ ರಫಿ. ತಪ್ಪುತ್ರ. ಶಂಕರ್ಪುರ. ತಪ್ಪು ಹೇಳಿದರೆ ಮೈನಸ್ ಇಲ್ಲ. ಮೊಹಮ್ಮದ್ ಇಕ್ಬಾಲ್. ತಪ್ಪು. ಪಾಸ್. ಇದನ್ನು ಹಾಡಿದವರು ಮಹೇಂದ್ರ ಕಪೂರ್. ಪ್ರತಿ ಸಂದರ್ಭದಲ್ಲಿ ಈ ಹಾಡು ಕೇಳಿಲ್ಲ ನಿಮ್ಮ ಶಾಲೆಯಲ್ಲಿ? ದೇಶಭಕ್ತಿ ಆಗುವಂಥ ಸಂದರ್ಭದಲ್ಲಿ ಗ್ರೂಪ್ ಸಾಂಗ್ನಲ್ಲಿ ಹಾಡಿದ್ದೀರಿ. ಯಾರು ಬರೆದದ್ದು, ಯಾರು ಹಾಡಿದ್ದು, ಯಾವ ಫಿಲ್ಮ್ ಇದ್ದು, ಸ್ವಲ್ಪ ನಾವು ಎಕ್ಸ್ಟ್ರಾ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ನೋ ವರೀಸ್, ಯಾರಿಗೂ ಕೂಡ ತೊಂದರೆ ಇಲ್ಲ, ಮೈನಸ್ ಇರಲಿಲ್ಲ, ಅಂಕಗಳು ಇಲ್ಲ, ಯಾರಿಗೂ ಕೂಡ ಅಂಕಗಳು ಇಲ್ಲ. ಸೊ ಎರಡನೇ ಪ್ರಶ್ನೆಯನ್ನು ಕೇಳ್ತಿದ್ದೇನೆ. ಒಂದು ಧ್ವನಿ ಬರುತ್ತೆ ಶಂಕರ್ಪುರ, ಕೇಳಿ. ಪಾಸ್ ಇದೆ, ಉಳಿದವರು ಕೂಡ ಕೇಳಬೇಕು, ನೀವು ಕೂಡ ಪ್ರೇಕ್ಷಕರಿಗೆ ಕೇಳಬೇಕು. ಒಂದು ನಾಗರ ಹಾವನ ದೇವರಂತ ನಂಬಿಸಿದ್ರು. ಒಂದು ನಾಗರ ಹಾವು ವಿಷಜಂತು ಪ್ರಾಣಿ, ಅದಕ್ಕೆ ಹಾಲೆರೆದರೆ ದೇವರಂತ ನಂಬಿಸಿದ್ರು. ಸ್ವಾಮಿ. ಇವತ್ತು ನೀವೆಲ್ಲರೂ ಹೋಗಿ ಆ ನಾಗರಾವಿಗೆ ಹಾಲೆರೆದು ಬರ್ತೀರಿ ಕಲ್ಲಿಗೆ. ಅದೇ ಹಾವು ದೇವರಂತ ನಂಬಿದ್ರಿ. ಆ ಹಾವು ನಿಮ್ಮನ್ನು ಕಚ್ಚಿದ್ರೆ ದೇವರು ಕಚ್ಚಾನಂತ ಯಾಕೆ ಹರಾರ ಮಹಾದೇವನ ಬರೆದು ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತೀರಿ? ಅಜ್ಞಾನ ಅಲ್ಲೇನು ನಿಮ್ಮದು? ಯಾರೋ ಧ್ವನಿ ಇದು? ಗುರೂಜಿ ಅಂತ. ಗುರೂಜಿ, ಹೌದು ಗೊತ್ತು. ಉಳಿದವರು ಯಾರು ಮಾತನಾಡಿದ್ರೆ ಅದು ಕಾಂಟ್ರವರ್ಸಿ ಆಗುತ್ತೆ. ಇವರು ಕಾಂಟ್ರವರ್ಷಿಯಲ್ ಸ್ವಾಮೀಜಿ. ಯಾರ್ಯಾರ ರೀಲ್ಸನ್ನು ನೋಡ್ತೇವೆ ನಾವು, ಸ್ವಲ್ಪ ಇವರ ರೀಲ್ಸ್ಗಳನ್ನು ಕೂಡ ನೋಡಬೇಕು, ಟಾಕ್ಸ್ಗಳನ್ನು ನೋಡಬೇಕು, ಮೋಟಿವೇಶನ್ ಟಾಕ್ಗಳನ್ನು ಕೊಡಬೇಕು. ಹೆಸರು ಬರ್ತಾ ಇಲ್ಲ. ರಾಮ. ಪಾಸ್. ನೆಟೆ. ಪಾಸ್. ಸಿರಿಯಡ್ಕ. ಪಾಸ್. ನಾರ್ಮಲಿ ನಾವು ಧಾರ್ಮಿಕರ ಭಾಷಣಗಳನ್ನು ಕೇಳುವುದು ಬಹಳ ಕಡಿಮೆ ಅಲ್ವಾ? ಸೊ ಸೈಂಟಿಫಿಕಲಿ
ಹಾವನ್ನು ಯಾವ ರೀತಿಯಲ್ಲಿ ನೋಡಬೇಕು, ಆಧ್ಯಾತ್ಮಿಕವಾಗಿ ಯಾವುದಾಗಿ ನೋಡಿಕೊಳ್ಬೇಕು, ಅದು ನಮ್ಮ ನಂಬಿಕೆಗೆ ಬಿಟ್ಟದ್ದು. ಈ ನೇರ ನುಡಿಯ ಸ್ವಾಮೀಜಿಯವರಿಗೆ ಹೆಸರಿದೆ ನಿಜಗುಣಾನಂದ ಸ್ವಾಮೀಜಿ. ನಿಜಗುಣಾನಂದ ಸ್ವಾಮೀಜಿ ತಲೆಗೊಂದು ಮುಂಡಸ್ ಕಟ್ತಾರೆ. ನೋ ವರೀಸ್. ನೇರ ಪ್ರಶ್ನೆ. ಯಾರಿಗೆ ಉತ್ತರ ಅಂಕಗಳು ಸಿಗಲಿಲ್ಲಲ್ಲ, ನಿಮಗೂ ಸಿಗಲಿಲ್ಲ, ಸೊ ನಿಮ್ಗೆ ಸಿಗಬೇಕೀಗ. ಲಿಖಿತ್ ನೆಟ್ಟೆ ನಿಮಗೆ ಕೇಳಿ ಹಾಡು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಎಸ್, ಆ ಕಾಲದ ಹಾಡುಗಳು ನೋಡಿ ಮತ್ತೆ ಮಾತನಾಡುವ ಕನ್ಫ್ಯೂಷನ್ ಆಗ್ಬೋದು. ಈ ಹಾಡಿದವರು ಯಾರು? ಎಸ್ ಜಾನಕಿ. ತಪ್ಪುತ್ರ. ಇಮಿಡಿಯೇಟ್ ಶಂಕರ್ಪುರ. ಬಿ ಆರ್ ಛಾಯಾ ರೈಟ್ ಆನ್ಸರ್. ನಿಮಗೆ 20 ಅಂಕಗಳು ಸಿಗ್ತವೆ, 20 ಪಾಯಿಂಟ್ಸ್. ಸೊ ಈಗ ಡೈರೆಕ್ಟ್ ಕ್ವಶನ್ ನಿಮಗೆ ಬರುತ್ತೆ. ನಿಟ್ಟೆ ನಿಮಗೇನೆ ಈಚಿಂದ ಈಚೆಗೆ ಹೋಗುವ ಕೇಳಿ. ಮಂದಿ ಭಾಳ ನಮಗೆ ನಿಂದ ಮಾಡ್ತಾರೆ ಮತ್ತು ಮಾಡ್ತಾರೆ ಪಾಪ. ಎಲ್ಲ ಪುಕ್ಕಟೆ ಇವೆಲ್ಲ ಸಿಕ್ಕಾವ, ಮತ್ತು ಅವೇನು ಉದ್ಯೋಗ ಖಾತ್ರಿ ಬರ್ತಾವ, ರೊಕ್ಕ ಬಿಡ್ತೈತಿ, ಕೆಲಸ ಏನೈತೆ ಅವ್ರಿಗೆ. ನೀವು ಒಂದು ನೆನಪಿಟ್ಕೊಂಡವ್ರಿ ಹೋಗಾಕ. ಊರು ಮುಂದಿನ ಬಾವಿ ಮುಚ್ಚಬಹುದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ, ತಿಳ್ಕೊಂಬಿಡ್ರಿ ಅಷ್ಟೆ. ಊರು ಮುಂದಿನ ಬಾವಿ ಮುಚ್ಚಬಹುದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ. ಎಸ್, ಬಹಳ ಸೂಕ್ಷ್ಮವಾದಂಥ ಆಧ್ಯಾತ್ಮಿಕದ ಗುಳಿಗೆಗಳನ್ನು ಕೊಡ್ತಾರೆ. ಅಲ್ಲಿ ಅವರು ಹೇಳ್ತಾರೆ, ಊರಿನಲ್ಲಿ ಎಷ್ಟು ಬಾವಿಗಳಿವೆ ಅದನ್ನು ಮುಚ್ಚಿಸ್ಬೋದು, ಆದರೆ ಊರಿನ ಜನರ ಬಾಯಿಯನ್ನು ಮುಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಬಾಯಿಂದ ಬಾಯಿಗೆ ಸುಳ್ಳು ಸುದ್ದಿಗಳು ಹರಡ್ತವೆ, ಏನೇನು. ನಾವು ಇನ್ನೇನು ಪಾಕಿಸ್ತಾನ ಒಳಗೆ ಹೋಗಿ ಎಲ್ಲ ಮುಗಿಸಿ ಆಯಿತು ಅಂತೇಳಿ ಆಯಿತು. ಸೊ ಹಾಗೆ ಆಗುವುದಿಲ್ಲ. ನೈಜತೆ ಏನು ಎಂಬುದಾಗಿ ಅಳಿಸ್ಕೊಳ್ಬೇಕು. ಈ ಸ್ವಾಮೀಜಿ ಹೆಸರೇನು? ಅವರ ಭಾಷೆ ನೋಡಿ, ರೊಕ್ಕ ಅಂತ ಹೇಳ್ತಾರೆ ಹಣಕ್ಕೆ. ಈ ಕ್ಲೂಗಳು ಅವರ ಭಾಷೆಯಲ್ಲೇ ಇದೆ. ನಿಟ್ಟೆ ಗೊತ್ತಿದೆ? ಶಂಕರಪುರ ಪಾಸ್. ಹಿರಿಯಡ್ಕ ಪಾಸ್. ಇವರ ಹೆಸರಿದೆ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮೀಜಿ. ಬಹಳ ಸಣ್ಣ ಪ್ರಾಯದಲ್ಲಿ ಅವರು ಸನ್ಯಾಸ ದೀಕ್ಷೆಯನ್ನು ಪಡೆಯುತ್ತಾರೆ. ಬಹಳ ಮೋಟಿವೇಶನಲ್ ಸ್ಪೀಚ್, ಏನು ಅಬ್ಬರವಾಗಿ ಮಾತನಾಡುವುದಿಲ್ಲ. ಕೆಲವು ರಾಜಕಾರಣಿಗಳು ಮತ್ತು ಕೆಲವು ಧಾರ್ಮಿಕ ಮುಖಂಡರು ಬೊಬ್ಬೆ ಹೊಡಿತಾರೆ. ಇವರು ಮೆಲ್ಲಗೆ ಮಾತನಾಡುವವರು, ಬಹಳ ಅರ್ಥಗರ್ಭಿತವಾಗಿ ರೆಲೆವೆಂಟ್. ಏನು ನಮ್ಮ ಸಮಾಜದಲ್ಲಿ, ಏನು ನಮ್ಮ ಮನೆಯಲ್ಲಿ ನಡೀತದೆ ಅದನ್ನೇ ಅವರು ಮೋಟಿವೇಶನಲ್ ಆಗಿ ಮಾತನಾಡ್ತಾರೆ. ಸೊ ಕೊಪ್ಪಳ ಅಂತ ಹೇಳಿದರೂ ಕೂಡ ನಾನು ಮಾರ್ಕ್ ಕೊಡ್ತಿದ್ದೆ, ಯಾಕೆಂದರೆ ಸ್ವಲ್ಪ ಕ್ಲಿಷ್ಟ ಇರಲಿ. ನಮ್ಮ ದೇಶ, ನಮ್ಮ ರಾಜ್ಯ ಸ್ವಲ್ಪ ಗಮನಿಸ್ಕೊಳ್ಬೇಕು. ನೇರ ಪ್ರಶ್ನೆ. ಸೈಂಟ್ ಜಾನ್ ಶಂಕರ್ಪುರ. ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया. ये मेरा इंडिया, ये मेरा इंडिया. I love my India, I love my India. ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया. ये मेरा इंडिया, I love my India. ये मेरा इंडिया, I love my India. ಎಸ್, ನಿಮಗೆ ಹಾಡಿದವರಂತ ಕೇಳುವುದಿಲ್ಲ, ಯಾರು ಬರೆದದ್ದು ಅಂತ ಕೇಳುವುದಿಲ್ಲ. ಈ ಹಾಡು ಯಾವ ಚಲನಚಿತ್ರದಲ್ಲಿದೆ? ಇಂಡಿಪೆಂಡೆನ್ಸ್ ಡೇ ದಿವಸ ನಾವು ಡ್ಯಾನ್ಸ್ ಮಾಡಿದ್ದೇವೆ. ಇದಕ್ಕೆ ಗೊತ್ತಿದೆ? ಯೋಧ. ತಪ್ಪು. ನೋ ಯೋಧ. ಹಿರಿಯಡ್ಕ. ಫ್ರಮ್ ವಿಚ್ ಮೂವಿ? ಗೊತ್ತಿಲ್ಲ. ಜೆಟ್ಟೆ. ಬೇರೆ ಏನಾದರೂ ಇದರ ಬಗ್ಗೆ ಗೊತ್ತುಂಟು ನಿಮಗೆ? ಯಾರು ಹಾಡಿದ್ದು?
ಯಾವ ಫಿಲ್ಮ್ ಇದ್ದು? ಲಿಖಿತ್ ಹೆಗಡೆ, ನಿಟ್ಟೆ. ಪರದೇಶ್, ಹೊರದೇಶದಲ್ಲಿ, ನಮ್ಮ ದೇಶದಲ್ಲಿ ನಾವು ಇದ್ದು ನೀವು ಇದ್ದೀರಿ. ಈಗ ಇನ್ನೊಂದು ಹೊರದೇಶಕ್ಕೆ ಹೋಗಿ ದುಡಿಬೇಕು, ಸಾಕಷ್ಟು ಹಣ ಮಾಡಬೇಕಂತ ಇದ್ದೀರಿ, ಮತ್ತು ಅಲ್ಲೇ ನಿಲ್ತೀರಿ, ನಮ್ಮದನ್ನು ಮರೆತು ಬಿಡ್ತೀರಿ. ಇದು ಥೀಮನ್ನು ಇಟ್ಕೊಂಡು ಶಂಕರ್ ಮಹಾದೇವನ್ ಅವರು ಹಾಡಿ ರಚಿಸಿದಂಥ ಹಾಡು. ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿದ್ದಾರೆ. ಬಹಳ ಚಂದ ಮೂಡಿ ಬಂದಂಥ ಹಾಡು ಐ ಲವ್ ಮೈ ಇಂಡಿಯಾ. ಕೊನೆಯ ಪ್ರಶ್ನೆ, ಹಿರಿಯಡ್ಕ ಮತ್ತೆ ಒಬ್ಬ ಸ್ವಾಮೀಜಿ ಬರ್ತಾರೆ, ಕೇಳು. ಇದು ಜಗತ್ತ ಗುಣಾತ್ಮಕ. ಈ ಗುಣಗಳಿಂದ ಕೂಡಿದಂಥ ವಸ್ತು ಅದಲ್ಲ, ಇದಕ್ಕೆ ವಿಷಯ ಅಂತ ಕರಿತೇವೆ. ಗುಣಗಳೂ ವಿಷಯಗಳೇ, ಗುಣಗಳಿಂದ ಕೂಡಿದ ವಸ್ತುನೂ ವಿಷಯವೇ. ಇಂಥ ವಿಷಯಗಳು ಮನಸ್ಸಿನಾಗ ನಾವು ತುಂಬಿಕೋತೇವೆ. ಇಂಥ ವಿಷಯಗಳನ್ನು ಮನಸ್ಸಿನಲ್ಲಿ ತುಂಬಿಕೋತೇವೆ. ಒಂದು ಮನೆ ಒಳಗೆ ತುಂಬಿಕೊಂಡೇವಿ, ಒಂದು ಹೊಲ ಒಳಗೆ ತುಂಬಿಕೊಂಡೇವಿ, ಒಂದಿಷ್ಟು ಕುರ್ಚಿ ಒಳಗೆ ತುಂಬಿಕೊಂಡೇವಿ. ಸಾಯೋತಕ ಒಳಗೆ ಅವೇ ಉಳಿದುವೆ ವಿನಾ ಬ್ಯಾರೆಕ್ಕೆ ಜಾಗನೇ ಉಳಿಲ್ಲ. ಯಾರು ಗೊತ್ತಿಲ್ಲ? ಶಂಕರಪುರ, ಗವಿಸಿದ್ದೇಶ್ವರ, ಗವಿ ಒಮ್ಮೆ ಕೇಳಿದಲ್ಲ. ಪಾಸ್. ಪಾಸ್. ಪ್ರವೀಣ, ಗವಿ ಬಿಟ್ಟು ಸಿದ್ದೇಶ್ವರ ಹೇಳಿದರೆ ನಾನು ಕೊಡ್ತಿದ್ದೆ ಮಾರ್ಕ್. ಇವರು ಸಿದ್ದೇಶ್ವರ ಸ್ವಾಮೀಜಿ. ಉಳಿದವರೆಲ್ಲ ಕಾವಿ ಹಾಕಿದರೆ ಇವರು ಬಿಳಿ ಬಟ್ಟೆ ಹಾಕುವಂಥವರು. ಬಹಳ ಕ್ರಾಂತಿಕಾರಿ. ತಮ್ಮ ಊರಿನಲ್ಲಿ, ತಮ್ಮ ಪರಿಸರದಲ್ಲಿ ಅಕ್ಷರ ಜ್ಞಾನವನ್ನು ಜನರಿಗೆ ಕೊಟ್ಟವರು, ವಿದ್ಯಾಭ್ಯಾಸವನ್ನು ಕಲಿಸಿದವರು, ಕ್ಲೆನ್ಲಿನೆಸ್ ಅದರ ಬಗ್ಗೆ ಹೆಚ್ಚು, ಈ ಸ್ವಚ್ಛತೆಯ ಬಗ್ಗೆ ಮಹತ್ವವನ್ನು ಕೊಟ್ಟದ್ದು. ಸ್ವಚ್ಛ ಭಾರತ ಬರುವ ಮೊದಲೇ. ಮತ್ತು ಯಾವುದೇ ರೀತಿಯ ಪ್ರಚೋದಾತ್ಮಕ ಅಥವಾ ಹಿಂಸಾತ್ಮಕ ಕೆಲಸಗಳಿಗೆ ಕೈ ಹಾಕಬಾರದೆಂದು ಯುವಕರಿಗೆ ಯಾವಾಗಲೂ ಹೇಳ್ತಿದ್ರು. ಸೊ ಅವರೆಲ್ಲ ತೀರಿಕೊಂಡು ಹೋಗಿದ್ದಾರೆ. ಎಸ್. ಸೊ 20 ಅಂಕಗಳು ಮಾತ್ರ ಒಬ್ಬರಿಗೆ ಸಿಕ್ಕಿದೆ. ಸೊ ಉಳಿದವರಿಗೆ ಯಾರೂ ಕೂಡ ಇಲ್ಲ. ಸೊ 20 ಅಂಕಗಳಲ್ಲಿ ಅಂದರೆ ಶಂಕರಪುರ ನೀವು 100ಕ್ಕೆ ಬಂದ್ರಿ. ಯು ಆರ್ ಇನ್ 100, ಯು ಆರ್ ಇನ್ 180, ಯು ಆರ್ ನಿಟ್ ಇನ್ 90. ಲೆಟ್ಸ್ ಸಿ ದ ಲಾಸ್ಟ್ ಸೆಗ್ಮೆಂಟ್ ಅಥವಾ ಕೊನೆಯ ಈ ಫೈನಲ್ನ ಚಾಣಕ್ಯ ಚಾಲೆಂಜ್ ಸೀಸನ್ 3 ಇದರ ಈ ಕಂತಿನ ಫೈನಲ್ನ ಕೊನೆಯ ಸುತ್ತಿದೆ. ಸೊ ಈ ಸುತ್ತು ನಿಮಗೆ ಏನು ಮಾಡ್ತದೆ ಎಂಬುದು ನೋಡಲಿಕ್ಕಿದೆ. ಸಾಕಷ್ಟು ಎಲ್ಲರೂ ಹೇಳಿದರೆ ನೀವು ಲೋಗೋಸ್ಗಳನ್ನು ನೋಡ್ತಿದ್ದೀರಿ ಅಂತೇಳಿ. ಸೊ ಲೋಗೋಸ್ಗಳು ಇವೆ ಮತ್ತು ಸ್ವಲ್ಪ ಮೂಗಿಗೂ ಕೂಡ ಕೆಲಸ ಇದೆ. ಸೊ ಮೊದಲ 3 ಪ್ರಶ್ನೆಗಳಿಗೆ ಲೋಗೋಸ್ ಇದೆ. ನಂತರದ 3 ಪ್ರಶ್ನೆಗಳು ನಮಗೆ ಸ್ಮೆಲ್ ಮಾಡಲಿಕ್ಕಿದೆ, ಮೂಸಿ ನೋಡಲಿಕ್ಕಿದೆ, ಗ್ರಾಹಿಸಿ ಅಂತ ನೋಡಲಿಕ್ಕಿದೆ. ಇದು ಅನುನಾಸಿಕ. ನಾಸಿಕ ಅಂದರೆ ಮೂಗಿನಲ್ಲಿ ನಾವು ಅಂದರೆ ಒಳಗೆ ತಗೊಳ್ಬೇಕಾಗತ್ತೆ, ಏನೊಂದು ಹುಡುಕಬೇಕಾಗತ್ತೆ. ಸೊ ಅದು ನಿಮ್ಮ ಟೇಬಲ್ಗೆ ಬರುತ್ತೆ. ಈ ಚಾಣಕ್ಯ ಚಾಲೆಂಜ್ ಸೀಸನ್ 3 ಫೈನಲ್ನ ಗ್ರ್ಯಾಂಡ್ ಫೈನಲ್ನ ಕೊನೆಯ ಸುತ್ತು ಲೋಗೋಸ್ ಅಥವಾ ಬ್ರ್ಯಾಂಡ್ಸ್ ಅಥವಾ ಸಿಂಬಲ್ಸ್ಗಳನ್ನು ನೋಡಿ ಐಡೆಂಟಿಫೈ ಮಾಡುವಂಥದ್ದು. ಹಿರಿಯಡ್ಕ, ಆರ್ ಯು ರೆಡಿ? ಎಸ್. ಇದರಲ್ಲಿ ಡೈರೆಕ್ಟ್ ಕ್ವಶನ್ಗೆ 80 ಅಂಕಗಳು, ಪಾಸ್ ರೌಂಡಿಗೆ 40 ಅಂಕಗಳು. ಸೊ 180ನವರು ನೀವು ಹೇಳದಿದ್ರೆ ಅವರು ಹೇಳಿದರೆ ಮೇಲಕ್ಕೆ ಕೆಳಗೆ ಎಲ್ಲ ಆಗುತ್ತೆ. ಸೊ ನೋ ಮೈನಸ್. ಓಕೆ, ಹಿಯರ್ ಕಮ್ಸ್ ನೋ ಪಾಸ್, ನೋ ಮೈನಸ್. ಪಾಸ್ ಇದೆ, ಮೈನಸ್ ಇಲ್ಲ. ಪಾಸ್ ಆದರೆ 40 ಅಂಕಗಳು, ನೇರ ಸರಿಯಾದ ಉತ್ತರ ಅಂದರೆ 80 ಅಂಕಗಳು. ಹಿರಿಯಡ್ಕ ರೆಡಿ? ಹಿಯರ್ ಕಮ್ಸ್ ದ ಫಸ್ಟ್ ಲೋಗೋ. ಇಂಡಿಯನ್ ಡಿಫೆನ್ಸ್. ಇಂಡಿಯನ್ ಡಿಫೆನ್ಸ್ನ ಒಂದು ಭಾಗ ಅದು. ಆರ್ಮಿ, ನೇವಿ, ಏರ್ಫೋರ್ಸ್ ಅದು ಕೂಡ ಅಲ್ಲ. ಈಗ ಭಾಗ ಅಂತ ಹೇಳುವಾಗ ಅದು ಹೇಳಲಿಕ್ಕೆ ಹೋಗ್ಬೇಡಿ. DRDO. DRDO, ರೈಟ್ ಆನ್ಸರ್. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ DRDO? ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಎಕ್ಸಾಕ್ಟ್ಲಿ. 80ಕ್ಕಿಂತ 180 ಕೊಡುವಂತ ಆಗುತ್ತೆ ನನಗೆ. ಎಲ್ಲ ಕರೆಕ್ಟ್ ಹೇಳಿದ್ರಿ. ಅದು ಯಾಕೆ ಕನ್ಫ್ಯೂಷನ್ ಆಯಿತು? 80 ಅಂಕಗಳು ತಮಗೆ ಸಿಗ್ತವೆ. ಕಂಗ್ರ್ಯಾಚುಲೇಷನ್ಸ್. ಎಸ್, ಅದು ಸ್ವಲ್ಪ ಹೋಲಿಕೆ ಇದ್ದಾಗ ಕಾಣ್ತಾ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಹೇಳಿದರೆ ಹೊಸ ಆವಿಷ್ಕಾರಗಳು ಒಂದೇ ರೀತಿಯಲ್ಲಿ ಇಲ್ಲ. ಸೊ ರಾಮಾಯಣ ಕಾಲದಲ್ಲಿ ಬಿಲ್ಲು ಬಾಣ ಇತ್ತು, ಆಮೇಲೆ ಗದೆ ಬಂತು,
ಅಲ್ವಾ. ಆಮೇಲೆ ಬಂದೂಕು ಬಂತು, ಆಮೇಲೆ ಪಿಸ್ತೂಲ್ ಬಂತು, ಆಮೇಲೆ ಏರ್ ರೈಫಲ್ ಬಂತು, ಆಮೇಲೆ AK-47 ಬಂತು, ನ್ಯೂಕ್ಲಿಯರ್ ಬಾಂಬ್ಸ್ಗಳು ಬಂತು, ಇನ್ನು ಹೈಡ್ರೋಜನ್ ಬಾಂಬ್ಸ್ಗಳು, ಇನ್ನು ಯಾವ ಬಾಂಬ್ಸ್ಗಳು ಬರ್ತವೆ ಅಂತ ಹೇಳಿಕ್ಕೆ ಈ ರಿಸರ್ಚ್ಗಳನ್ನು ಮಾಡ್ತಾ ಇರಬೇಕು. ಸೊ ಈ ಅವಕಾಶವನ್ನು ಇಂಡಿಯನ್ ಡಿಫೆನ್ಸ್ ಫೋರ್ಸ್ನ ಒಂದು ಆರ್ಗನೈಸೇಷನ್ ನೀವು ಹೇಳಿದಾಗೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ರೈಟ್ ಆನ್ಸರ್ ಎಸ್. ಸೈಂಟ್ ಜಾನ್ ಶಂಕರಪುರ. ಆಧಾರ್. ಅದಕ್ಕೆ ಇನ್ನೊಂದು ಹೆಸರಿದೆ ಆಧಾರ್ಗೆ. ಮಾರ್ಕ್ಸ್ ಕೊಟ್ಟೆ 83 ಕೊಟ್ಟೆ. ಆಧಾರ್ ಕಾರ್ಡ್ಗೆ ಇನ್ನೊಂದು ಹೆಸರು ಏನು? ಗುರುತಿನ ಚೀಟಿಗೆ ಇನ್ನೊಂದು ಹೆಸರು ಇಂಗ್ಲೀಷ್ನಲ್ಲಿ. ಎಸ್, ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಹಾಂ, ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಎಸ್, ಮುಂದಕ್ಕೆ ಲಿಖಿತ್ ನಿಟ್ಟೆ ಹೆಗಡೆ. BSNL. ರೈಟ್ ಆನ್ಸರ್, 80 ಪಾಯಿಂಟ್ಸ್. ಸೊ ನಿಮ್ಮ ಟೇಬಲ್ನಲ್ಲಿ ಒಂದೊಂದು ವಸ್ತು ಇದೆ, ಇದಕ್ಕೆ ಪಾಸ್ ಇಲ್ಲ. ನೀವು ಮೂಸಿ ನೋಡಬೇಕಿಬ್ಬರು, ತೆರೆಯಲಿಕ್ಕಿಲ್ಲ, ಯಾಕಂದರೆ ಎಷ್ಟು ಕ್ಯಾಮರಾಗಳಿವೆ. ಓದ್ಬೋದು, ನೋಡ್ಬೋದು, ಮೂಸ್ಬೋದು, ಏನು ಹೇಳ್ಬೋದು. ಎಸ್, ಹಿರಿಯಡ್ಕ 80 ಅಂಕಗಳಿಗೆ. ಮುಟ್ಟಿ, ಒತ್ತಿ, ಓಮ. ನಾನು ಅದು ಹೇಳಲಿಕ್ಕೆ ಮರೆತೆ. ಯಾವುದೇ ಭಾಷೆಯಲ್ಲಿ ಉತ್ತರ ಕೊಡ್ಬೋದು. ಓಮಕ್ಕೆ ಇಂಗ್ಲೀಷ್ ಹೆಸರು ಭಾಳ ಕಡಿಮೆ, ಯಾಕಂದರೆ ಬ್ರಿಟಿಷರು ಇದನ್ನು ಹೆಚ್ಚು ಬಳಸಲಿಲ್ಲ. ಇದಕ್ಕೆ ಬಿಷಪ್ ಸೀಡ್ಸ್ ಅಂತ ಹೇಳ್ತಾರೆ. ಸೊ ಓಮ ಅಂತ ಹೇಳ್ತಾರೆ. ಈ ನಾವು ಬಂಗಡೆ ಮಾಡುವಾಗ ಇದಕ್ಕೆ ಹೆಚ್ಚು ಹಾಕ್ತಾರೆ. ಸೊ ನಂಜನ್ನು ಎಳೆದುಕೊಳ್ತದೆ. ಬಿಷಪ್ ಸೀಡ್ಸ್ ಅಂತ ಹೇಳಿ. ರೈಟ್ ಆನ್ಸರ್, 80 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್ ಸೈಂಟ್ ಜಾನ್ಸ್. ಎಸ್, ಸೈಂಟ್ ಜಾನ್ಸ್ ನಿಮಗೆ ನಾಸಿಕಕ್ಕೆ ಕೆಲಸ. 5 ಸೆನ್ಸ್ ಆರ್ಗನ್ಸ್ನಲ್ಲಿ ನೋಸ್ ಬರುತ್ತೆ. ಹುಡುಗರು ಕಿಚನ್ನ ಒಳಗೆ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಹಿರಿಯಡ್ಕದವರು ಪ್ರೂವ್ ಮಾಡಿದ್ರು. ನಾವು ಕಿಚನ್ಗೂ ಹೋಗ್ತೇವೆ, ಡೈನಿಂಗ್ ಟೇಬಲ್ಗೆ ಹೋಗ್ತೇವೆ, ಎಲ್ಲ ಮಾಡ್ತೇವೆ ಅಂತ ಹೇಳಿ. ಜೀರಿಗೆ ನೋಡು, ಹೌದಾ ಅಲ್ವಾ ಅಂತೇಳಿ. ಜೀರಿಗೆ ಅಂತೇಳಿ ತಾವು ಹೇಳ್ತಿದ್ದೀರಿ. ಜೀರಿಗೆ ಅಲ್ಲ, ಅದು ತಪ್ಪು ಉತ್ತರ. ಸೊ ಪಾಸ್ ಇಲ್ಲ. ಸೊ ಇಲ್ಲಿ ಗಮನಿಸ್ಕೊಳ್ಬೋದು ನೀವು. ಅದರ ಸುವಾಸನೆ ಹರಡಲಿ ಅಂತ ಹೇಳಿ ನಾನು ಗುದ್ದಿ ತಂದಿದ್ದೆ. ಇದು ಕೊತ್ತಂಬರಿ, ಕೊರಿಯಂಡರ್ ಸೀಡ್ಸ್. ಕೊತ್ತಂಬರಿ ನಿಮ್ಮ ಮುಂದೆನೇ ಇದೆ. ಸೊ ತಪ್ಪುತ್ತರ, ಪಾಸ್ ಇಲ್ಲ. ಸೊ ಕೊನೆಗೆ ನಿಟ್ಟೆ ತಾವಿದ್ದೀರಿ, ಗಮನಿಸ್ಕೊಳ್ಳಿ. ಅದಕ್ಕೆ ಹೇಳಿದೆ ನಾನು ಮುಟ್ಟಿ ನೋಡಿ ಅಂತ ಹೇಳಿ. ಜೀರಿಗೆ ರೈಟ್ ಆನ್ಸರ್. ಯಾಕಂದರೆ ಹೆಂಡತಿ ಕೊಟ್ಟದ್ದೇ 3. ಒಂದು ಓಮ, ಮತ್ತೊಂದು ನಿಮಗೆ ಕೊಟ್ಟದ್ದು ಕೊತ್ತಂಬರಿ, ಮತ್ತು ನಿಮಗೆ ಕೊಟ್ಟದ್ದು ಜೀರಿಗೆ. ಜೀರಿಗೆ ಏನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ? ಕ್ಯೂಮಿನ್ ಅಂತ ಹೇಳ್ತಾರೆ. ಜೀರಿಗೆ ಕಷಾಯ ಕುಡಿದರೆ ಭಾರಿ ಒಳ್ಳೆಯದು. ಸೊ ನಿಮಗೆ 80 ಅಂಕಗಳು ಸಿಗ್ತವೆ. ಸೊ ಸ್ವಲ್ಪ ಅವಸರ ಮಾಡಿದಿರಿ ಶಂಕರಪುರ, ಸ್ವಲ್ಪ ಅವಕಾಶ ಇತ್ತು ನಿಮಗೆ. ಹುಡುಗರು ಕಿಚನ್ಗೆ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಸೊ ಶಂಕರಪುರದವರು ಮಾತ್ರ ಹೋಗುವುದಿಲ್ಲ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಹೋಗುವುದಿಲ್ಲ ಅಂದರೆ ಇಂಗ್ಲೀಷ್ ಮೀಡಿಯಮ್ನವರು, ಹೋಗುವುದಿಲ್ಲ ಅಂದರೆ ಅವರು. ನಾವು ಸ್ವಲ್ಪ ಗಮನಿಸ್ಕೊಳ್ಬೇಕು. ಈಚ್ ಸ್ಪೈಸಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಫ್ರಾಗ್ರೆನ್ಸ್. ಈ ಸ್ಪೈಸಗೋಸ್ಕರವೇ ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದದ್ದು. ಜೀರಿಗೆ ಮತ್ತು ನಾನು ಬೇರೆ ತೋರಿಸಿದೆ ಅಂತ ಹೇಳಬೇಡಿ, ಇದು ಇತ್ತು ನೋಡಿ. ಇದನ್ನು ಕೂಡ ಗುದ್ದಿದ್ದಾರೆ. 100 ಗ್ರಾಮ್ ವೇಸ್ಟ್ ಮಾಡಿಲ್ಲ ನನ್ನ ಹೆಂಡತಿ ನೋಡಿ ನಿಮಗೋಸ್ಕರ. ಸೊ ಇದು ಜೀರಿಗೆ ಇತ್ತು. ನಿಮ್ಮದು ಕೊತ್ತಂಬರಿ ಇಲ್ಲಿದೆ, ತಪ್ಪುತ್ತರ ಕೊಟ್ರಿ. ಸೊ ನಿಮ್ಮದು ನಾನು ಈಗ ಬಿಡಿಸ್ತೇನೆ, ಯಾಕೆಂದರೆ ತಂದದ್ದು ನಾನೇ ಅಲ್ವಾ, ಗೊತ್ತಿತ್ತು ನನಗೆ. ಯಾಕೆಂದರೆ ಮುಟ್ಟಿದ್ರೆ ಗೊತ್ತಾಗುತ್ತೆ. ಇದರ ಸೀಡ್ಸ್ ಬಿಷಪ್ ಸೀಡ್ಸ್ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ಅಜ್ಮಾನ್ ಅಂತ ಹೇಳ್ತಾರೆ. ಸೊ ಇಲ್ಲಿದೆ ಮೆಂತೆ. ಓಕೆ, ಸೊ ಸಾರಿ, ಓಮ. ಸೊ ಬಹಳ ಪೈಪೋಟಿ ಇತ್ತು, ಬಹಳ ಇಂಟ್ರೆಸ್ಟಿಂಗ್ ಇತ್ತು, ಬಹಳ ಪ್ರಯತ್ನವನ್ನು ಪಟ್ರಿ.
ಕಿಚನ್ಗೂ ಕೂಡ ಹೋದ್ರಿ, ನೀವು ಮೂಗಿಗೂ ಕೂಡ ಕೆಲಸ ಕೊಟ್ರಿ, ಇಬ್ಬರು ಸರಿಯಾದ ಆನ್ಸರನ್ನು ಹೇಳಿದ್ರಿ. ಸ್ವಲ್ಪ ಅವಸರ ಮಾಡಿದಾಗೆ ಆಯಿತು ನನಗೆ. ಶಂಕರಪುರ ಕೊತ್ತಂಬರಿ ಎಲ್ಲ ಸ್ಪೈಸಸ್ಗಳಲ್ಲಿ ಭಾಳ ಸುಲಭ ಐಡೆಂಟಿಫೈ ಮಾಡಲಿಕ್ಕೆ, ಅದು ಯಾಕೆ ತಪ್ಪಾಯಿತು ಅಂತ ಗೊತ್ತಿಲ್ಲ. ಸೊ ಕೆಲವನ್ನು ನಾವು ಮುಟ್ಟಿ ನೋಡಬೇಕು, ಕೆಲವನ್ನು ಅದರ ಸ್ವಾದ ನೋಡಬೇಕಾಗತ್ತೆ, ಕೆಲವನ್ನು ನಾವು ಮೂಗಿನಲ್ಲಿ ಅದರ ಸುವಾಸನೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ನಮ್ಮ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಜರ್ನಿಯಲ್ಲಿ ನೀವು ಮುಂದುವರಿತಾ ಈ ಭಾಗಕ್ಕೆ ಬಂದಿದ್ದೀರಿ. ಯಾರೊಬ್ಬರು ಸೋಲ್ಬೇಕು, ಯಾರೊಬ್ಬರು ಗೆಲ್ಲಬೇಕು. ಸೊ ಯಾರೊಬ್ಬರು ಪ್ರಥಮ ಬಹುಮಾನ 18,000ವನ್ನು ಪಡೆಯಬೇಕು. ಒಂದು ಖುಷಿ 3 ತಂಡಗಳು ಕೂಡ 1,000ದಷ್ಟು ಸಿಗುತ್ತೆ. ಒಬ್ಬರಿಗೆ 18, ಒಬ್ಬರಿಗೆ 12, ಒಬ್ಬರಿಗೆ 6,000 ಸಿಗುತ್ತೆ ಅಂತ ಹೇಳ್ಕೊಳ್ಳುತ್ತಾ 3ನೇ ಸ್ಥಾನದಲ್ಲಿದ್ದೀರಿ ಶಂಕರಪುರ. ಕೊನೆಯ ರೌಂಡ್ನವರೆಗೆ ನೀವು ಸೆಕೆಂಡ್ ಸ್ಥಾನದಲ್ಲಿದ್ದಿರಿ, ಸೆಕೆಂಡ್ ಪೊಸಿಷನ್ನಲ್ಲಿದ್ದಿರಿ. ಕೊನೆಯ 80 ಅಂಕಗಳನ್ನು ಪಡೆದಿದ್ದರೆ ನೀವು ಸೆಕೆಂಡ್ ಸ್ಥಾನದಲ್ಲಿ ಇರ್ತಿದ್ರಿ ಏನೋ ಹೇಳುತ್ತಾ. ನಿಮ್ಮ ಟೋಟಲ್ ಅಂಕಗಳಿವೆ 180 ಅಂಕಗಳು. ಸೊ 180 ಅಂಕಗಳಲ್ಲಿ ಚಾಣಕ್ಯ ಚಾಲೆಂಜ್ ಸೀಸನ್ 3ನ 3rd ಪ್ಲೇಸ್ 3ನೇ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದೀರಿ, ಗೆದ್ದಿದ್ದೀರಿ. ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರಪುರ, ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. 2ನೇ ಸ್ಥಾನದಲ್ಲಿದ್ದೀರಿ, 250 ಅಂಕಗಳನ್ನು ಪಡೆದುಕೊಳ್ಳುತ್ತಾ ನಿಟ್ಟೆ ವಿದ್ಯಾಸಂಸ್ಥೆ CBSE ಮಾಧ್ಯಮದವರು. ಬಹಳ ಚೆನ್ನಾಗಿ ಆಡಿದ್ದೀರಿ. ಬಹುಶಃ ಆಡಿಯೋ ವಿಜುವಲ್ ರೌಂಡ್ನಲ್ಲಿ ಯಾವುದೇ ಅಂಕಗಳನ್ನು ಪಡೆಯಲಿಕ್ಕೆ ನಮಗೆ ಆಗಲಿಲ್ಲ, ಆದರೂ ಕೂಡ ಕೊನೆಗೆ ಬಹಳ ಸ್ಪೀಡ್ನಲ್ಲಿ ಹೋದ್ರಿ. ನೀವು 250 ಅಂಕಗಳನ್ನು ಪಡೆಯುತ್ತಾ 12,000ವನ್ನು ಗೆದ್ದುಕೊಂಡಿದ್ದೀರಿ, ಕಿಸೆಯಲ್ಲಿ ಹಾಕ್ಕೊಂಡಿದ್ದೀರಿ. ಸೊ 2ನೇ ಸ್ಥಾನದಲ್ಲಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್, ಚಾಣಕ್ಯ ಚಾಲೆಂಜ್ ಸೀಸನ್ನ 2nd ರನ್ನರ್-ಅಪ್. And the proud moment, Chanakya Challenge Season 3, the winners for 18,000 cash and the trophy and the certificates goes to the proud institution in the bounty of the nature, Green Park Central School, Hiryadka. Congratulations. Yes. ಮೊದಲ ಎಪಿಸೋಡ್ನಿಂದ ಇಲ್ಲಿಯವರೆಗೆ, ಮೊದಲ ರೌಂಡ್ನಿಂದ ಫೈನಲ್ನವರೆಗೆ ಭಾಳ ಚೆನ್ನಾಗಿ ಆಡಿಕೊಳ್ಳುತ್ತಾ, ಬಹಳ ಕೂಲಾಗಿದ್ದು ಮಹೇಂದ್ರ ಸಿಂಗ್ ಧೋನಿ ಹಾಗೆ ತನ್ನಷ್ಟಕ್ಕೆ ಇದ್ದುಕೊಂಡು ಅವಕಾಶ ಸಿಕ್ಕಿದಾಗ ಸಿಕ್ಸರ್ ಹೊಡೆಯುವ ಹಾಗೆ ತಾವು ಒಳ್ಳೆ ಮಾಡಿ ಪ್ರಯತ್ನವನ್ನು ಮಾಡುತ್ತಾ ಎಲ್ಲ ವಿಭಾಗದ ಪ್ರಶ್ನೆಗಳಿಗೆ ಬಹಳ ಸೂಕ್ತವಾದಂಥ ಉತ್ತರ ಕೊಟ್ಟಿದ್ದೀರಿ. ಅದಕ್ಕೊಂದು ನೈಜ ಉದಾಹರಣೆ ಇವತ್ತಿನ ಪ್ರಶ್ನೆ DRDO ಅಂದರೆ ಏನು ಅಂತ ಹೇಳ್ಕೊಳ್ಳುತ್ತಾ ಅದರ ಫುಲ್ ಫಾರ್ಮ್ ಹೇಳಿದಿರಿ, ಲೋಗೋವನ್ನು ಫೈಂಡ್ ಔಟ್ ಮಾಡಿದ್ದೀರಿ. ದೇಶದ ಡಿಫೆನ್ಸ್ ಫೋರ್ಸ್ನಲ್ಲಿ ವಿಫಲವಾದ ಅವಕಾಶಗಳಿವೆ, ತಾವು ದಯವಿಟ್ಟು ಆರ್ಮಿ ಅಥವಾ ನೇವಿ ಅಥವಾ ಏರ್ ಫೋರ್ಸ್ನಲ್ಲಿ ಸೇರಿಕೊಳ್ಬೇಕು. ಯಾಕೆಂದರೆ ಪ್ರವೀಣ್ನ ಹೈಟ್ ನೋಡಿ, ಪ್ರಭುವಿನ ಹೈಟ್ ನೋಡಿ. ಹೈಟ್ ಇಲ್ಲದ ಅಂತ ಹೇಳಿದರೆ ಒಂದು ಇವರು ಕಿರಿಯರು, ಮತ್ತೊಂದು ಲಿಕ್ಕಿತ್ತು, ಎಲ್ಲರಿಗೆ ಹೈಟ್ ಇದೆ. ಹೈಟ್ ನಮ್ಮದು ಬಾಯ್ಸ್ ಟಿಲ್ 21 ಗ್ರೋ ಆಗುತ್ತೆ. ಸೊ 5.5 ಇದ್ದರೆ ಸಾಕು. ನಾವು ಯಾಕೆ ಡಾಕ್ಟರ್ ಇಂಜಿನಿಯರ್ ಆಗಿ ನೀವು ಡಿಫೆನ್ಸ್ ಫೋರ್ಸಿಗೆ ಕೂಡ ಹೋಗಬೇಕಾದ, ಅದರಲ್ಲಿ ಡಾಕ್ಟರ್ ಇದ್ದಾರೆ, ಅದರಲ್ಲಿ ಕೂಡ ಇಂಜಿನಿಯರ್ಸ್ ಇದ್ದಾರೆ ಅಂತ ಹೇಳಿಕೊಳ್ಳುತ್ತಾ ಭಾಳ ಚೆನ್ನಾಗಿ ಆಡಿದ್ದೀರಿ. ಮುಂದೆ ಅವಕಾಶ ಸಿಕ್ಕಿದಾಗ ಕ್ವಿಜ್ನಲ್ಲಿ ಭಾಗವಹಿಸಿ. ನಿಮ್ಮ ಸಂಸ್ಥೆಗೆ ನಾನು ಸರ್ವ ಶುಭವನ್ನು ಕೊಡ್ತಿದ್ದೇನೆ. ಯಾಕೆಂದರೆ ನಿಮ್ಮನ್ನು ಹೆಕ್ಕಿಕೊಂಡು ಯು ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ಯುವರ್ ಪ್ರೌಡ್ ಇನ್ಸ್ಟಿಟ್ಯೂಷನ್ಸ್. ಸೊ ಯು ಬ್ರಾಟ್ ದ ಲಾರಲ್ಸ್, ನೇಮ್, ಫೇಮ್ ಫಾರ್ ಯುವರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಯು ಆರ್ ದ ರೋಲ್ ಮಾಡೆಲ್ ಫಾರ್ ದ ಜೂನಿಯರ್ಸ್. ಆ್ಯಂಡ್ ಈ ಸಮ್ಮರ್ನಲ್ಲಿ ಇದಕ್ಕೋಸ್ಕರ ತಯಾರು ಮಾಡಿ ಇಲ್ಲಿವರೆಗೆ ಬಂದು ಭಾಳ ಚೆನ್ನಾಗಿ ಆಡಿದ್ದೀರಿ. ತಮಗೆಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ದೇನೆ. ವಿನ್ನರ್ಸ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಲೂಸರ್ಸ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಯಾಕೆಂದರೆ ನೋಬಡಿ ಈಸ್ ಲೂಸರ್ಸ್, ಆಲ್ ಆರ್ ವಿನ್ನರ್ಸ್, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್. ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ಮುಂದೆ ಚಾಣಕ್ಯ ಚಾಲೆಂಜ್ ಸೀಸನ್ 3 ಇಲ್ಲಿಗೆ ಮುಗೀತದೆ. ಮುಂದೆ ಹೊಸ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೋಸ್ಕರ ಹೊಸ ಕಾರ್ಯಕ್ರಮ ನಮ್ಮ ಉಡುಪಿ ಸ್ಟುಡಿಯೋದಿಂದ ಆರಂಭವಾಗುತ್ತೆ. ಇದರ ಬಗ್ಗೆ ಬೇಗನೆ ತಮಗೆ ನಾವು ಇಂಟಿಮೇಷನ್ಸನ್ನು ಕೊಡ್ತೇವೆ. ದಯವಿಟ್ಟು ನಿಮ್ಮ ವಿದ್ಯಾಸಂಸ್ಥೆಗಳಲ್ಲಿರುವಂಥ ಪ್ರತಿಭಾನ್ವಿತರಿಗೆ ನಮ್ಮ ಮುಂದೆ ನಾವು ಹೇಳುತ್ತಿರುವಂಥ ಸ್ಪರ್ಧೆಗಳಿಗೆ ರೆಡಿಯಾಗಿ ಇಟ್ಕೊಳ್ಬೇಕು ಮತ್ತು ಅವರ ಒಂದು ಬೆಳವಣಿಗೆಗೆ, ಅವರ ಪ್ರತಿಭೆಯ ಅನಾವರಣಕ್ಕೆ ಕಾರಣ ಆಗಬೇಕು. ಜೊತೆಗೆ ತಮ್ಮ ವಿದ್ಯಾಸಂಸ್ಥೆಗೆ ಹೆಸರು ತರುವಂತೆ ತಾವು ನೋಡಿಕೊಳ್ಬೇಕು ಅಂತ ಹೇಳ್ಕೊಳ್ತಾ, ನನ್ನೊಂದಿಗೆ ಇಷ್ಟು ಈ ಲಾಂಗ್ ಜರ್ನಿಯಲ್ಲಿ ಸಹಕರಿಸಿದ ನಮ್ಮ ಎಲ್ಲ ಸ್ಟುಡಿಯೋದ ಕ್ಯಾಮರಾಮ್ಯಾನ್ಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ತಾಂತ್ರಿಕ ಎಡಿಟಿಂಗ್ನಲ್ಲಿ, ತಾಂತ್ರೀಕರಣದಲ್ಲಿ, ಮುದ್ರಣದಲ್ಲಿ ಸಹಕರಿಸಿದವರಿಗೆ, ಸಟಿಷನ್ಸ್ಗೆ, ಪ್ರೋಗ್ರಾಮ್ ಲೀಡರ್ಗೆ, ಟೀಮ್ ಲೀಡರ್ಗೆ ಎಲ್ಲರಿಗೂ ಕೂಡ ನಾನು ವಂದಿಸ್ತೇನೆ. ವಿಶೇಷವಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್, ಪ್ರಿನ್ಸಿಪಲ್ಸ್, ಹೆಡ್ ಮಾಸ್ಟರ್ಸ್, ಹೆಡ್ ಮಿಸ್ಟ್ರೆಸ್ ಮತ್ತು ನಿಮ್ಮನ್ನು ತಯಾರು ಮಾಡಿದಂಥ ಟೀಚರ್ಸ್, ರೆಸ್ಪಾನ್ಸಿಬಲ್ ಟೀಚರ್ಸ್, ಆಮೇಲೆ ನಿಮ್ಮ ಪೇರೆಂಟ್ಸ್ಗಳಿಗೂ ಕೂಡ ಹುರಿದುಂಬಿಸಿದ್ದಕ್ಕೆ ವಂದನೆಯನ್ನು ಹೇಳುತ್ತಾ, ಚಾಣಕ್ಯ ಚಾಲೆಂಜ್ ಸೀಸನ್ 3
ಈ ಫೈನಲ್ನ ಎಪಿಸೋಡ್ನ ಇಲ್ಲಿಗೆ ಮುಗಿಸಿದ್ದೇನೆ. ಮುಂದೆ ಸಿಗೋಣ ಮತ್ತೊಂದು ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ದೈಜುವಲ್ 247. ನಮಸ್ಕಾರ.